ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ. ಕನಕಪುರ ರೋಡಲ್ಲಿರೋ ಒಂದು ವಿ ಸೇವ್ ಆ್ಯನಿಮಲ್ಸ್ ನೋಡಬೇಕು, ಅದು ನಿಮಗೂ ಕೂಡ ತೋರಿಸ್ಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು. ಸೊ ಬನ್ನಿ ಆ ಜಾಗದ ಒಳಗೆ ಕರ್ಕೊಂಡು. ಆ್ಯಂಡ್ ಆ್ಯಕ್ಚುಲಿ ಹಾನೆಸ್ಟಾಗಿ ನಾವು ಹೊರಡೆ ಬಂದಾಗ, ಟು ಬಿ ವೆರಿ ಹಾನೆಸ್ಟಾಗಿ, ನಾಯಿಗಳೆಲ್ಲ ಸಡನ್ನಾಗಿ ಬಂದು ನಾನೇ ಭಯ ಬಿದ್ದುಬಿಟ್ಟೆ ಸರ್. ಆವೋ ಯಾರ್ ಇಲ್ಲ 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 ಏನು ಮಾಡೋದು. ಆವೋ ಯಾರ್ ಪ್ರವೀಣರು ಕೋಟ್ಯಾಧಿಪತಿ ಮಗನ ಲೆಜ್ಜ ನಾಸ್ತಿಗಿಸ್ತಿ ಇರ್ಬೋದು ಅನ್ನೋ ಥರ ಇದೆ. ಏನು ಸರ್ ಅವಾಗ ಬರೀ 75,000 ರೂಪಾಯಿಗೆ ನನ್ನ ಕೈಲಿ ರನ್ ಮಾಡೋಕ್ಕಾಗಿಲ್ಲ, ಒಂದು ಊಟ ಹಾಕೋಕ್ಕಾಗಿಲ್ಲ ಅಂತ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿತ್ತು ಅಂದರೆ, ಅಯ್ಯೋ ನನ್ನ ಕೈಲಿ ಹಾಕೋಕ್ಕಾಗ್ತಲ್ವಲ್ಲ ಅಂತ ಇದೇ ಶೆಲ್ಟ್ರ್ ನಾನು ಸೂಸೈಡ್ ಮಾಡ್ಕೊಂಬಿಡೋಣ, ನನ್ನ ಕೈಲಿ ನಡ್ಸೋಕ್ಕಾಗ್ತಲ್ಲ ಅಂತ ಅನ್ನಿಸ್ತು. ನಾನು ಇಲ್ಲ ಯಾಕೆ ಬೇಕು ನಮಗೆ, ಇವಾಗ ನಾನು ದುಡಿತಾ ಇದ್ದೀನಿ, ನೀವು ದುಡಿತಾ ಇದ್ದೀರಾ, ನಾವು ಲಕ್ಸುರಿಯಾಗಿ ರಾಯಲ್ ಆಗಿರ್ಬೋದು, ಏನಕ್ಕೆ ಇದೆಲ್ಲ ಬೇಡ. ಜೀವ ಹೋದರು ಜಗವೇನೇ ಅಂದರು. ಕಣ್ಣೀರಲ್ಲ, ಕೈ ಕಾಲಿರಲ್ಲ, ಸೊಂಟ ಮುರಿದೋಗಿರುತ್ತೆ, ಅವುಗಳಿಗೆ ಬದುಕೋಕ್ಕೆ ಶಕ್ತಿ ಇಲ್ಲದೆ ಇರೋದನ್ನ ನಾನು ತೊಗೊಂಬಂದು ಇಟ್ಕೋತೀನಿ. ಚೆನ್ನಾಗಿರೋ ನಾಯಿ ನೋಡ್ಕೊಳಲ್ಲ, ಅಂದರೆ ಹೆಲ್ದಿ ಇರೋ ಡಾಗ್ಗಳು ರೋಡಲ್ಲೇ ಇರುತ್ತೆ. ನೀವು ವಯಸ್ಸಾಗಿರೋ ಒಂದು ನಾಯಿ ಕೊಡ್ತೀರಾ ಅನ್ನೋ ಥರ ಇದೇ ಥರ ನಿಮ್ಮ ತಂದೆ ತಾಯಿನೂ ಕೂಡ ಹಿಂಗೆ ವಯಸ್ಸಾದ್ರೆ ಬಿಟ್ಬಿಡ್ತೀರಾ? ಬಿಡಲ್ಲ ಅಲ್ವಾ? ಕಷ್ಟನೋ ಸುಖನ ನೋಡ್ಕೋತೀರಾ, ಆದಷ್ಟು ನೀವು ನೋಡ್ಕೊಳ್ಳಿ. ಯಾರು ಇದಕ್ಕೆ ಹೊಣೆಯೋ, ಯಾರು ಬಯಸದ ಕೊನೆಯೋ. ಪ್ರತಿದಿನ ನಮಗೊಂದು ಭಯ, ಎಲ್ಲಿ ನಮ್ಮನ್ನು ಖಾಲಿ ಮಾಡಿಸ್ಬಿಡ್ತಾರೋ, ಇಲ್ಲಿಂದ ಇಷ್ಟು ಪ್ರಾಣಿಗಳನ್ನ ಎತ್ಕೊಂಡು ಎಲ್ಲೋಗ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ವಾಭಿಮಾನ ನನ್ನ ಪ್ರಾಣ ಅನ್ನೋ ಪ್ರಯಾಣ. ಸೊ ನನಗೆ ಮಧ್ಯದಲ್ಲಿ ಒಂದು ಲ್ಯಾಂಡ್ ಕೊಡ್ತೀನಿ ಅಂತ 2 years ಬಿಫೋರು ಒಂದು ಫಿಲಮ್ ಆ್ಯಕ್ಟ್ರು ಒಂದು ಸಪೋರ್ಟ್ ಮಾಡಿದ್ರು. ಹೇಳ್ತೀನಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ಕೊನೆಗೆ. ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು ದಾರಿ. ನಮಸ್ಕಾರ ಸ್ನೇಹಿತರೆ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಇವತ್ತು ಒಂದು ಜಾಗಕ್ಕೆ ಬಂದಿದ್ದೀನಿ. ಕನಕಪುರ ರೋಡಲ್ಲಿರೋ ಒಂದು ವಿ ಸೇವ್ ಆ್ಯನಿಮಲ್ಸ್ ಅಂತ ಬೋರ್ಡ್ ನೋಡ್ತಾ ಇರ್ಬೋದು ನೀವು. ಇದೇನಪ್ಪ ಅಂತ ಅಂದರೆ, ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ, ರಸ್ತೆಯಲ್ಲಿ ಆಕ್ಸಿಡೆಂಟ್ ಆದವ್ರನ್ನ ಸೇವ್ ಮಾಡೋಕ್ಕಿಂತ ಹೆಚ್ಚಾಗಿ ಕೈಯಲ್ಲಿರೋ ಮೊಬೈಲ್ ತೆಗೆದು ವೀಡಿಯೋಗಳನ್ನ ಮಾಡೋಂಥ ಜನಗಳನ್ನೇ ಜಾಸ್ತಿ ನೋಡ್ತೀವಿ. ಬಟ್ ಆದರೆ ಇಲ್ಲೊಂದು ದಂಪತಿಗಳಿಬ್ಬರು ಗಂಡ ಹೆಂಡತಿ ಸೇರಿಕೊಂಡು ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲೇ ಪ್ರಾಣಿಗಳಿಗೇನಾದರೂ ಆಕ್ಸಿಡೆಂಟ್ ಆದಾಗ, ಏನಾದರೂ ಹೆಚ್ಚು ಕಡಿಮೆ ಆದರೆ, ಪ್ರಾಣಿ ಅಂತ ಅಂದಾಗ ಅದು ನಾಯಿ ಆಗಿರ್ಬೋದು, ದನ ಆಗಿರ್ಬೋದು, ಕುರಿ ಆಗಿರ್ಬೋದು, ಇಲ್ಲ ಅಂತ ಅಂದರೆ ಕುದುರೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಪ್ರಾಣಿಗಳಿಗೆ ಎಲ್ಲೇ ಏನೇ ಆದರೂ ಕೂಡ ಅದನ್ನು ರೆಸ್ಕ್ಯೂ ಮಾಡಿ ತಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸಿ ಒಂದು ಜಾಗದಲ್ಲಿ ಅದಕ್ಕೆ ಊಟ ತಿಂಡಿ ಕೊಟ್ಟು ನೋಡ್ಕೊತಾ ಇದ್ದಾರೆ. ಸೊ ಆ ಜಾಗಕ್ಕೆ ಇವತ್ತು ನಾನು ಬಂದಿದ್ದೀನಿ. ಸಾಕಷ್ಟು ಜನರ ಹತ್ರ ಕೇಳಿದೆ ಈ ಜಾಗದ ಬಗ್ಗೆ. ನಾನು ಇವತ್ತು ನೋಡಬೇಕು, ಅದು ನಿಮಗೂ ಕೂಡ ತೋರಿಸ್ಬೇಕು ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು. ಸೊ ಬನ್ನಿ ಆ ಜಾಗದ ಒಳಗೆ ಕರ್ಕೊಂಡು ಹೋಗ್ತೀನಿ. ಆವೋ ಯಾರ್ ಇಲ್ಲ 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 ಏನು ಮಾಡೋದು. ಆವೋ ಯಾರ್ कुछ नहीं करेगा पक्का. ನಾನು ಹೇಳಿದಂಥ ವಿ ಸೇವ್ ಆ್ಯನಿಮಲ್ಸ್ ಹಿಂದಿರೋ ಒಂದು ಆದರ್ಶ ದಂಪತಿಗಳು ಇವರಿಬ್ಬರೇ, ಪ್ರವೀಣ್ ಆ್ಯಂಡ್ ಅಪೂರ್ವ ಅವರು.
ಆ್ಯಂಡ್ ಆ್ಯಕ್ಚುಲಿ ಹಾನೆಸ್ಟಾಗಿ ನಾವು ಹೊರಡೆ ಬಂದಾಗ ಟು ಬಿ ವೆರಿ ಹಾನೆಸ್ಟಾಗಿ ನಾಯಿಗಳೆಲ್ಲ ಸಡನ್ನಾಗಿ ಬಂದು ನಾನೇ ಭಯ ಬಿದ್ದುಬಿಟ್ಟೆ ಸರ್. ಏನು ಮಾಡುತ್ತಪ್ಪ, ಯಾಕಂದರೆ ಬೀದಿ ನಾಯಿಗಳಲ್ವಾ, ಒಂದು ಅಭ್ಯಾಸ ಇರಲ್ಲ ಏನಾಗುತ್ತೇನೋ ಅಂತ. ಆ್ಯಂಡ್ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕೆ ನನಗೆ ನಿರಂಜನ್ ಅವರು ಹೇಳ್ತಾರೆ ನನಗೆ ಹೀಗೆ ಹೋಗಿದ್ದೆ, ಈ ಥರ ಮಾಡಿದ್ದೆ ಅಂತ. ಒಂದು ಆ ಕ್ಯೂರಿಯಾಸಿಟಿ ಮೇಲೆ ನಾನು ಬಂದೆ. ಆ್ಯಂಡ್ ಬೇಸಿಕಲಿ ಪ್ರವೀಣ್ ಯಾರು, ಏನು, ಯಾವಾಗ ಸ್ಟಾರ್ಟ್ ಆಯಿತು ಇದು? ಸರ್ ನಾನು ಬಂದು ಆ್ಯಕ್ಚುಲಿ ಜಿಮ್ ಟ್ರೈನರ್ ಆಗಿದೆ ಸರ್. 2016 ಸ್ಟಾರ್ಟ್ ಮಾಡಿದ್ದು. ಸೊ ಆವಾಗ ಜಿಮ್ ಎದುರುಗಡೆನೇ ಒಂದು ಬೆಕ್ಕು ಒಂದು ಆಕ್ಸಿಡೆಂಟ್ ಆಗಿತ್ತು. ನಾನು ಹೋಗಿ ಅದನ್ನು ರೆಸ್ಕ್ಯೂ ಮಾಡಿದೆ. ಅದು 7 ದಿವಸ ಆದಮೇಲೆ ತೀರೋಯ್ತು. ಸೊ ಆವಾಗ ಡಾಕ್ಟರ್ ಹೇಳಿದ್ರು ಈ ಥರ ಸ್ಪೈನ್ ಇಂಜುರಿ ಬದುಕಲ್ಲ ಅಂತ. ಸೊ ಆ ಒಂದು ಬಾಂಡಿಂಗ್, ಆ 7 ದಿವಸ ನನ್ನ ಜೊತೆ ಇದ್ದಿದ್ದು ಬಾಂಡಿಂಗ್ ನನಗೆ ತುಂಬ ಎಮೋಷ್ನಲಿ ಅಟ್ಯಾಚ್ ಆಗಿಬಿಟ್ಟೆ. ಸೊ ನಾನು ಯೋಚನೆ ಮಾಡಿದೆ ಆವಾಗ, ನಾನು ಯಾಕೆ ಒಂದು ಮೂಕ್ ಪ್ರಾಣಿಗಳಿಗೊಂದು ವಾಯ್ಸ್ ಆಗಬಾರ್ದು ಅಂದ್ಬಿಟ್ಟು ಅವತ್ತಿಂದ ನಾನು ಈ ಜಿಮ್ ಮುಗಿಸ್ಕೊಂಡು ಫ್ರೀ ಇರೋ ಟೈಮಲ್ಲಿ ಅಲ್ಲಿ ಇಲ್ಲಿ ರೆಸ್ಕ್ಯೂ ಮಾಡಿ ಬೇರೆ ಶೆಲ್ಟ್ರಲ್ಲಿ ಎತ್ಕೊಂಡು ಬಿಡ್ತಾಯಿದ್ದೆ. ಸೊ ಅದು ಹೋಗ್ತಾ ಏನಾಯಿತು, ಬೇರೆ ಶೆಲ್ಟ್ರಿಂದ ಕಾಲ್ ಬರೋದು, ಈ ಥರ ಸತ್ತೋಯ್ತು ನಾಯಿ, ಬೆಕ್ಕು ಸತ್ತೋಯ್ತು ಅಂತ. ಅವಾಗ ನನಗದು ಮನಸ್ಸಲ್ಲಿ ಒಳಗಡೆ ನಾನು ಕಾಪಾಡುವಾಗ ನಾನು ಕಾನ್ಫಿಡೆಂಟ್ ಇತ್ತು, ಈ ನಾಯಿ ಬದುಕೋನ ಹೆಂಗೆ ಸತ್ತೋಯ್ತು ಅಂತ. ಬಿಕಾಸ್ ನಮ್ಗೆ ಅಲ್ಲಿ ಏನು ನಡೀತೋ ಗೊತ್ತಾಗಲ್ಲ. ಸೊ ನಂದೇ ಯಾಕೆ ಸ್ವಂತ ಒಂದು ಮಾಡಬಾರ್ದು ಶೆಲ್ಟ್ರು ಅಂದ್ಬಿಟ್ಟು 2017ರಲ್ಲಿ ಇದನ್ನು ಒಂದು ಜಾಗ ಒಂದು ಬಾಡಿಗೆಗೆ ಅಂತ ತೊಗೊಂಡೆ. ನಮಗೆ ಪರಿಚಯ ಇರೋರ ಹತ್ರನೇ ಈ ಥರ ಇದು ಫುಲ್ಲು ಜಾಗ ಬಂದು ಅವಾಗ ರೈತರ ಭೂಮಿ ಇತ್ತು, ಯಾವುದೇ ಥರ ಏನು ಕೃಷಿ ಏನು ಬೆಳೀತಾ ಇದ್ದಿಲ್ಲ. ಸೊ ಈ ಜಾಗ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇದನ್ನೆಲ್ಲ ಶೀಟು ಎಲ್ಲ ಕಂಪ್ಲೀಟ್ ನಾನು ರೆಡಿ ಮಾಡಿಕೊಂಡು ಒಂದು 5 ಜನ ಕೆಲಸ ಹುಡುಗರು ಇಟ್ಕೊಂಡು ಇಲ್ಲೇ ಒಂದು ನನ್ನ ಜಿಮ್ಮು ಕೆಲಸನೂ ಬಿಟ್ಬಿಟ್ಟು ಕಂಪ್ಲೀಟಾಗಿ ಇವುಗಳಿಗೇ ನನ್ನ ಜೀವನ ತೊಡಗಿಸ್ಕೋಬೇಕು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೆ ಸರ್. ರೆಸ್ಕ್ಯೂ ಮಾಡಿ ಇದನ್ನು ಇಲ್ಲೇ ನಾನು ನೋಡ್ಕೋತೀನಿ ಅಂತ. ಸುಮಾರು ಎಷ್ಟು ನಾಯಿಗಳಿದ್ದಾವೆ ಸರ್? ಒಂದು ಪ್ರೆಸೆಂಟ್ಲಿ ಎಲ್ಲ ಒಂದು ಸಮ್ಟೈಮ್ ವೇರಿಯೇಷನ್ ಆಗುತ್ತೆ ಸರ್. ಕಂಪ್ಲೀಟ್ಲಿ ಇವಾಗ ಬಂದು ಒಂದು 180-200 ಹತ್ತಿರ ಇದೆ. ತಿಂಗಳಿಗೆ ಒಂದು 20-30-40 ಬರ್ತದೆ. ಕೆಲವೊಂದು ಸತ್ತೋಗುತ್ತೆ. ಲೈಕ್ ವೃದ್ಧಾಶ್ರಮ ಹತ್ರ ಲಾಸ್ಟ್ ಸ್ಟೇಜ್, ಯಾವುದು ನಾಯಿ ಬದುಕಲ್ಲ ರೋಡಲ್ಲಿ, ಕಣ್ಣಿರಲ್ಲ, ಕೈಕಾಲಿರಲ್ಲ, ಸೊಂಟ ಮುರಿದೋಗಿರುತ್ತೆ, ಅವುಗಳಿಗೆ ಬದುಕೋಕ್ಕೆ ಶಕ್ತಿ ಇಲ್ಲದೆ ಇರೋದನ್ನ ನಾನು ತೊಗೊಂಬಂದು ಇಟ್ಕೋತೀನಿ. ಚೆನ್ನಾಗಿರೋ ನಾಯಿ ನೋಡ್ಕೊಳಲ್ಲ. ಅಂದರೆ ಹೆಲ್ದಿ ಇರೋ ಡಾಗ್ಗಳು ರೋಡಲ್ಲೇ ಇರುತ್ತೆ. 3 ಕಾಲು 2 ಕಾಲು, ಕಣ್ಣಿಲ್ಲ, ಬ್ಲೈಂಡು, ಈ ಥರ ನಾಯಿಗಳನ್ನ ನಾವು ನೋಡ್ಕೊಳೋದು. ಆ್ಯಂಡ್ ನಾನು ನೋಡ್ತಾ ಇದ್ದೆ ಅಲ್ಲಿ ನೀವು ಡ್ರೆಸ್ಸಿಂಗ್ ಮಾಡ್ತಾ ಇದ್ರಿ, ಹೌದು, ಟ್ರೀಟ್ ಮಾಡ್ತಾ. ಹೌದು. ಸೊ ಇದೆಲ್ಲ ಇದಾದಮೇಲೆ ಸ್ಟಾರ್ಟ್ ಮಾಡಿರೋದು ನೀವು? ಹೌದು. ಸೊ ಅದನ್ನೆಲ್ಲ ಟ್ರೈನಿಂಗ್ ತೊಗೊಂಡು ಕಲಿತು? ಹೌದು. ಲೈಕ್ ಡಾಕ್ಟ್ರ್ ಹತ್ರ ಲೈಕ್ ಸ್ವಲ್ಪ ದಿವಸ ನಾವು ಫಸ್ಟೆಲ್ಲ ರೆಸ್ಕ್ಯೂ ಮಾಡಿ ಅವ್ರ ಜೊತೆ ಇದ್ದಾಗ ನಾವು ನೋಡ್ತೀವಲ್ಲ, ಅವ್ರ ಹತ್ರ ಅಂಡರ್ ಟ್ರೈನ್ ಸ್ವಲ್ಪ ಸಣ್ಣ ಪುಟ್ಟ ಎಲ್ಲ ತಿಳ್ಕೊಂಡು ಬ್ಯಾಂಡೇಜ್ ಡ್ರೆಸ್ಸಿಂಗ್ ಎಲ್ಲ. ಅಪಾರ್ಟ್ ಫ್ರಮ್ ಅದು ಬಿಟ್ಟರೆ ಡಾಕ್ಟ್ರು ಇಲ್ಲ ಹತ್ರದಲ್ಲಿ ಡಾಕ್ಟರ್ ರುದ್ರೇಶ್ ಅಂತ ಇದ್ದಾರೆ, ಅವ್ರಿಗೂ ಹತ್ರ ಎತ್ಕೊಂಡು ಹೋಗ್ತೀವಿ. ಕಂಪ್ಲೀಟ್ಲಿ ಅವರು ನಮ್ಗೆ ಸ್ವಲ್ಪ ಟ್ರೈನ್ ಮಾಡ್ತಾರೆ. ಆದರೂ ಬೇಸಿಕ್ಲಿ ಒಂದು 10 ಇಯರ್ಸಿಂದ ಈ ಫೀಲ್ಡಲ್ಲಿ ಇರೋದ್ರಿಂದ ಸ್ವಲ್ಪ ಬೇಸಿಕ್ ಗೊತ್ತಿದೆ ಸರ್ ಅಷ್ಟೇ. ಮೇಂಟೆನೆನ್ಸ್ ಎಲ್ಲ ಹೇಗೆ ಮಾಡ್ತೀವಿ ಸರ್ ನಾಯಿಗಳಿಗೆ? ಸದ್ಯಕ್ಕೆ ಅದೇ ಸರ್, ಬೆಳಗ್ಗೆ ಸಾಯಂಕಾಲ ಫುಡ್ಡು ಪ್ಲಸ್ ಕೆಲಸದವ್ರಿಗೆ ಸಂಬಳ ಎಲ್ಲ ಸೇರಿಸಿ ನನಗೆ ಒಂದು ತಿಂಗಳಿಗೆ 3 ಲಕ್ಷ ಬೇಕು. ಸೊ ಪ್ರೆಸೆಂಟ್ಲಿ ಈಗ ಒಂದು ನನ್ನದೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ತಿಂಗಳಿಗೆ ಅಲ್ಲೇನು ಮಾಡ್ತಾರೆ 500,000 ಕೊಡ್ತಾ ಇದ್ದಾರೆ. ಬಟ್ ಅದು ಕಂಪ್ಲೀಟ್ ಆಗಲ್ಲ. ಲೈಕ್ ಏನಂದರೆ ಮಂತ್ಲಿ ನಮಗೆ ಟಾಸ್ಕ್ ಇದ್ದೇ ಇರುತ್ತೆ. ಯಾಕಂದರೆ ಇವ್ರುಗಳಿಗೆ ಫಸ್ಟು ಕೊಟ್ಬಿಟ್ಟು ದೆನ್ ನನ್ನ ಫ್ಯಾಮಿಲಿ ನೋಡಬೇಕು. ಸೊ ಏರುಪೇರು ಸರ್. ಸದ್ಯಕ್ಕೆ ನಮಗೆ ಪ್ರೆಸೆಂಟ್ಲಿ ನನ್ನ ಬೆನ್ನೆಲುಬಾಗಿ ನಿಂತಿರೋದು ಅಂದರೆ BMS ಕಾಲೇಜಿಂದ BS ರಾಗಿಣಿ ನಾರಾಯಣ ಅಂತ. ಇವರೊಂದು ಸಪೋರ್ಟಿಂದನೇ ನಾನು ಇವತ್ತು ಈ ವಿ ಸೇವ್ ಅನಿಮಲ್ಸ್ ಅನ್ನೋದು, ಅವ್ರ ಒಂದು ಸಪೋರ್ಟ್, ಪ್ರತಿ ತಿಂಗಳು ಮಾಡೋ ಸಪೋರ್ಟ್ ನನಗೆ ಒಂದು ಉತ್ಸಾಹ ಮತ್ತು ಮಾಡಬೇಕು ಅಂತ ಬಂದಿದೆ ಅವ್ರ ಕಡೆಯಿಂದಾನೆ ಪ್ರತಿಯೊಂದು. ಬಟ್ ಇದನ್ನೇ ಫುಲ್ ಟೈಮ್ ತೊಗೊಂಡಿದ್ದೀರಾ ನೀವು? ಬೇರೆ ಏನು ಮಾಡ್ತಾ ಇಲ್ಲ? ಬೇರೆ ಏನು ಮಾಡ್ತಾಯಿಲ್ಲ ಸರ್. ಫಸ್ಟು ಜಿಮ್ ಟ್ರೈನರ್ ಆಗಿತ್ತು, ಅಲ್ಲಿ ಬರ್ತಾಯಿತ್ತು. ಇವಾಗ ಸದ್ಯಕ್ಕಿಲ್ಲ. ಕಂಪ್ಲೀಟ್ಲಿ ಡಿಪೆಂಡ್ ಆನ್ ಜನ ಏನು ಸಪೋರ್ಟ್ ಕೊಡ್ತಾರೋ ಅದರಿಂದನೇ ಮಾಡಬೇಕು. ಸೊ ಕೆಲವೊಂದ್ಸಲಿ ಸಪೋರ್ಟ್ ಕೊಡೋದ್ರಿಂದ ರೆಸ್ಕ್ಯೂ ಮಾಡೋಕ್ಕೆ ಹೋಗ್ತೀನಿ. ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ನಾನೇ ರೆಫ್ಯೂಸ್ ಮಾಡಿಬಿಡ್ತೀನಿ, ಮಾಡೋಕ್ಕೆ ಹೋಗಲ್ಲ. ಸೊ ಅದು ನನಗೆ ಮನಸ್ಸಲ್ಲಿ ಕಾಡುತ್ತೆ. ಜನ ನಂಗೆ ಸಪೋರ್ಟ್ ಮಾಡಿದ್ರೆ ನಾನು ಕಾಪಾಡ್ಬೋದು ತುಂಬ, ನನ್ನ ಕೈಲಾದಷ್ಟು ನಾನು ಕಾಪಾಡೋಕ್ಕಾಗತ್ತೆ. ಆ ಥರ ಸರ್. ಏನಿತ್ತು ನಿಮ್ಮ ಒಂದು ಚೈಲ್ಡ್ಹುಡ್ ಅಥವಾ ಕಾಲೇಜ್ ಟೈಮಲ್ಲಿ ಡ್ರೀಮು? ಒಂದು ಸೂಪರ್ ಬೈಕರ್ ಎಜುಕೇಷನ್ ಇದಿಲ್ಲ, ಜಿಮ್ ಫೀಲ್ಡಲ್ಲಿದ್ದೆ. ಬಟ್ ನನ್ನ ಆಸೆ ಒಂದು ರೈಡರ್ ಆಗಬೇಕು. ಅದಕ್ಕೆಲ್ಲ ಕೆಲವೊಬ್ಬರು ನಾನು ಅವಾಗ ಬೈಕ್ ರೇಸ್ ಓಡಿಸ್ತಾ ಅಂತ ಬೈಕ್ ರೈಡರ್ ಪ್ರವೀಣ್ ಅಂತಾರೆ. ಸೊ ಅದನ್ನೆಲ್ಲ ಕ್ವಿಟ್ ಮಾಡಿ, ಜಿಮ್ ಟ್ರೈನರ್ ಕ್ವಿಟ್ ಮಾಡಿ ಕಂಪ್ಲೀಟ್ಲಿ ಒಂದು 8-9 ವರ್ಷದಿಂದ ಪ್ರಾಣಿನೇ 24 ಅವರ್ಸ್ ನಾನು, ನನ್ನ ಫ್ಯಾಮಿಲಿ, ನಮ್ಮ ತಂದೆ ತಾಯಿ ಪ್ರತಿಯೊಬ್ಬರು ಇವಾಗ ಪ್ರಾಣಿಗಳಿಗೇನೆ ನಮ್ಮ ಲೈಫ್ನ ತೊಡಗಿಸಿದ್ದೀವಿ. ಸೊ ನೀವೇನೋ ಆಯಿತು ಓಕೆ ಮಾಡ್ತಾ ಇದ್ದೀರಾ, ಅಪೂರ್ವವ್ರನ್ನೂ ಇನ್ವಾಲ್ವ್ ಮಾಡಿದ್ದೀರಾ. ಅವರು ನೀವೇನು ಮಾಡಿದ್ದೀರಾ? ಏನು ಓದಿದ್ದೀರಾ? ಏನು ಎಜುಕೇಷನ್? ನಾನು BCom ಆಗಿದೆ ನನ್ನದು. ಸೊ ಇನಿಷಿಯಲಿ ನಾನು ನಮ್ಮದು ಲವ್ ಮ್ಯಾರೇಜ್ ಆ್ಯಕ್ಚುಲಿ. ಸೊ ಅವಾಗೇನಿರಲಿಲ್ಲ, ಆಗ ಜಿಮ್ ಟ್ರೈನರಾಗಿ ವರ್ಕ್ ಮಾಡ್ತಾಯಿದ್ರು. ಮದುವೆ ಆಗಿ 1 ವರ್ಷಕ್ಕೆ ಈ ಥರ ಒಂದು ಡಿಸಿಷನ್ಗೆ ತೊಗೊಂಡ್ರು, ಈ ಥರ ನಾನು ರೆಸ್ಕ್ಯೂಸ್ ಎಲ್ಲ ಮಾಡ್ತೀನಿ ಈ ಥರ ಅಂತ. ನಮಗೆ ಈ ಥರ ಆಗುತ್ತೆ ಅನ್ನೋದು ಏನೂ ಐಡಿಯಾ ಇರಲಿಲ್ಲ. ಏನೋ ಒಂದು ಜಾಗನ ತೊಗೊತಾನೆ, ಏನೋ ಮಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ. ಇವನ್ ಪ್ಯಾಷನ್ ಇತ್ತದು. ಸರಿ, ಅದನ್ನು ಅರ್ಥ ಮಾಡಿಕೊಂಡು ನಾನು, ನಮ್ಮ ಅತ್ತೆ ಮಾವ ಎಲ್ಲ ಆಯಿತು ಅಂತ ನಾವು ಒಪ್ಕೊಂಡ್ವಿ. ಆಮೇಲೆ ಅದು ಬರ್ತಾ ಏನಾಯಿತು, ಅವರು ಜಿಮ್ಮನ್ನು ಬಿಟ್ಟು ಇದಕ್ಕೆ ಕಂಪ್ಲೀಟಾಗಿ ತುಂಬ ಜನ ಅಂದರು ಅವಾಗ, ಏನಕ್ಕೆ ಇದೆಲ್ಲ ಜಿಮ್ ಇಟ್ಟರೆ ತುಂಬ ಚೆನ್ನಾಗಿ ನಡೆಯುತ್ತಲ್ಲ, ಬಿಸ್ನೆಸ್ ಆಗುತ್ತೆ, ಏನಕ್ಕೆ ಅಂತೆಲ್ಲ. ಬಟ್ ಇವ್ರಿಗೆ ಅದು ಏನು ದುಡ್ಡು ಮನಿ ಮೈಂಡೆಡೇ ಇರಲಿಲ್ಲ. ಇವರು
ಅವಾಗ ನಾನು ಮಾಡ್ತಾಯಿದ್ದೆ, ಅವಾಗ ಆಗಿನ ಮದುವೆ ಆಗಿತ್ತು. ಸೊ ಅವಾಗ ನಾನು ಅಲ್ಲಿ ಇದು ಮಾಡ್ತಾಯಿದ್ದೆ, ಅತ್ತೆ ಮಾವನು ಒಂದು ಸ್ವಲ್ಪ ಇದು, ಇವರು ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು. ಸೊ ಹೇಗೆ ನಡೆಯುತ್ತೆ ಅಂತ ನಾವು ಇದು ಮಾಡ್ಕೊಂಡ್ವಿ. ಆಮೇಲೆ ಬರ್ತಾ 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 ತುಂಬ ಕಂಪ್ಲೀಟಾಗಿ ಇಳಿದ್ಬಿಟ್ರು ಇದಕ್ಕೆ. ದಿನ ರಾತ್ರಿ ಬೆಳಗ್ಗೆ ಏನು ಅಂತ ನೋಡ್ತಿರ್ಲಿಲ್ಲ. ಮಧ್ಯರಾತ್ರಿ ಎಲ್ಲ ಕಾಲ್ಸ್ ಬರ್ತಾಯಿತ್ತು, ನಂಬರ್ ಸ್ಪ್ರೆಡ್ ಆಗಿ ಇವ್ರದ್ದು ಕಾಲ್ಸ್ ಬರ್ತಾಯಿತ್ತು. ರೆಸ್ಕ್ಯೂ ಕಾಲ್ಸ್ ಬರ್ತಿತ್ತು. ರಾತ್ರಿ ಊಟ ಕೂತ್ಕೊತಾ ಇದ್ವಿ, ಕಾಲ್ ಬರ್ತಾಯಿತ್ತು, ಊಟ ಮಾಡ್ತಿರ್ಲಿಲ್ಲ, ಎದ್ದೊಟ್ಟೋಗ್ಬಿಡ್ತಾಯಿದ್ರು. ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಸುಮಾರು ಸತಿ ಒಂದಿನ ಎಲ್ಲ ಮನೆಗೆ ಬಂದಿರಲಿಲ್ಲ. ಈ ಥರ ಎಲ್ಲ ನಡೀತಾಯಿತ್ತು. ಈಗಲೂ ಕಾಲ್ಸ್ ಬರುತ್ತೆ, ಈಗಲೂ ಮಧ್ಯರಾತ್ರಿ ಎದ್ದೊಟ್ಟೋಗ್ಬಿಡ್ತಾರೆ. ಯಾವ ಜಾಗದಲ್ಲಿ ಏನು ಅನ್ನೋದು ಅವರೇನು ಹಿಂದೆ ಮುಂದೆ ನೋಡಲ್ಲ, ಹೋಗ್ಬಿಡ್ತಾರೆ. ಹೀಗಾಗ್ತಿತ್ತು. ಸೊ ಆಮೇಲೆ ಬರ್ತಾ ಬರ್ತಾ ಇವರೊಬ್ಬರೇ ಎಲ್ಲ ನಿಂತು ಎಲ್ಲ ಮಾಡಿದ್ದು. ಈಗ ನಾನು 1-2 ಇಯರ್ಸಿಂದ ಇವರಿಗೆ 1 ಇಯರಿಂದ ಸ್ವಲ್ಪ ಬ್ಯಾಕ್ ಏನಿದೆ ಅದನ್ನು ನಾನು ನೋಡ್ಕೊತಾ ಇದ್ದೀನಿ. ನಾನೊಂದು ಕಡೆ ಕೆಲಸ ಮಾಡಿ ಇವರೊಂದು ಕಡೆ ಮಾಡಿಕೊಂಡು ಅದನ್ನು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು ನಮಗೆ. ಅದಕ್ಕೆ ಇಲ್ಲ, ನಾನು ಇದಕ್ಕೆ ಬರ್ತೀನಿ, ನೀವು ನಿಮ್ಗೆ ಏನು ಹೆಲ್ಪ್ ಆಗುತ್ತೋ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಇವ್ರನ್ನ ಜಾಯ್ನ್ ಆಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಮದುವೆ ಆಗಿ ನಮಗೆ 9 ವರ್ಷ ಆಯಿತು. 9 ವರ್ಷ 2017 ಅಂತಂದರೆ ಆಲ್ಮೋಸ್ಟ್ ಟೋಟಲ್ 13 ವರ್ಷದ ಪರಿಚಯ ನನಗೆ ಇವರಿಗೆ. 4 ವರ್ಷ ಲವ್ ಸ್ಟೋರಿ. ಹೌದು. 9 ವರ್ಷದಿಂದ ಜೊತೆಲಿ ಇದ್ದೀರಾ ಮದುವೆ ಆದ್ಮೇಲೆ. 7 ವರ್ಷದಿಂದ ಇವರು ಇದನ್ನ ಮಾಡ್ತಾರೆ. ಹೌದು. ಯಾವ ಥರ ಅನಿಸಿದೆಯಾ ಅಥವಾ ಕೇಳಿದಿರ ಹೋಗ್ಬಿಟ್ಟು ಏನು ನಂಬ್ಕೊಂಬಂದೇನೆ? ಯಾಕಂದ್ರೆ ನಾರ್ಮಲ್ ಆಗಿ ಹೆಣ್ಮಕ್ಳಿಗೆ ಆಸೆಗಳಿರುತ್ತೆ. ಹೌದು, ಅದು ನಿಜಾನೇ. ಕೇಳಿಲ್ಲ ಅನ್ನೋದು ಸುಳ್ಳು, ಕೇಳಿದ್ದೀನಿ ನಾನು. ಇಲ್ಲ, ಯಾಕೆ ಬೇಕು ನಮಗೆ, ಇವಾಗ ನಾನು ದುಡಿತಾ ಇದ್ದೀನಿ, ನೀವು ದುಡಿತಾ ಇದ್ದೀರಾ, ನಾವು ಲಕ್ಸುರಿಯಾಗಿ ರಾಯಲ್ ಆಗಿರ್ಬೋದು, ಏನಕ್ಕೆ ಇದೆಲ್ಲ ಬೇಡ ಬಿಡಿ. ಒಂದೊಂದು ಸತಿ ತುಂಬ ಕ್ರೆಡಿಟ್ ಎಲ್ಲ ತುಂಬ ಆಗುತ್ತೆ ಸರ್. ಈಗಲೂ ಹಾಸ್ಪಿಟಲ್ಸಲ್ಲೆಲ್ಲ ಬಿಲ್ಸ್ ಎಲ್ಲ ಇದ್ದಾವೆ, ನಮಗೆ ಮಂತ್ಲಿ ಮೇಂಟೆನೆನ್ಸ್ ತುಂಬ ಕಷ್ಟ ಇದೆ ನಮಗೆ. ಇದೇ ಮಾಡ್ಕೊಂಡಿದ್ರೆ ಆಗಲ್ಲ, ನೋಡೋಣ ಬೇರೆ ಏನಾದರೂ ಮಾಡೋಣ ಅಂತಂದರೆ ಇವ್ರಿಗೆ ಒಂದೇ ಮೈಂಡು, ಇಲ್ಲ ನಾನು ಇದಕ್ಕೆ ಡೆಡಿಕೇಟೆಡ್ ಆಗಿದ್ದೀನಿ ಅನ್ನೋದೊಂದು ತುಂಬ ಪರ್ಟಿಕ್ಯುಲರ್ ಆಗಿದ್ದರು ಇವರು. ಆಮೇಲೆ ನಾನು ತುಂಬ ಅಬ್ಸರ್ವ್ ಮಾಡಿರೋ ಪ್ರಕಾರ ಎಷ್ಟೋ ಜನ ಇಷ್ಟ ಇಲ್ಲದಾರೋ ಕೆಲಸಕ್ಕೆ ಹೋಗಿ ಜೀವನ ತಳ್ತಾ ಇರ್ತಾರೆ. ಅದು ಬೇಕು ಇದು ಬೇಕು ಅನ್ನೋ ಆಸೆಗೆ ಇಷ್ಟ ಇಲ್ಲದೆ ಇದ್ರೂ ನಡೀತಾ ಇರುತ್ತೆ. ನಮಗೆ ಇರೋಕ್ಕಿದೆ, ತಿನ್ನೋಕ್ಕಿದೆ, ಸಾಕು. ಇವ್ರಿಗೇನೋ ಇಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅದರಲ್ಲೇ ಖುಷಿ ಕಂಡ್ಕೊಳ್ಳಿ. ಯಾವತ್ತಿದ್ರೂ ಬೇರೆ ಏನಾದರೂ ಕೆಲಸ ಸಿಗುತ್ತೆ. ಇದು ತುಂಬ ದಿನ ಸಿಗದೆ ಅಂತೂ ಇರೋದಿಲ್ಲ ನಮಗೆ. ಆ ಥರ ಬಂದಾಗ ಇದನ್ನೇ ಮಾಡ್ಕೊಂಡೋಗಿ, ನಿಮ್ಮ ಖುಷಿನೇ, ನೀವು ಖುಷಿಯಾಗಿದ್ದರೆ ಸಾಕು. ಅತ್ತೆ ಮಾವನೂ ಮೇಯ್ನಾಗಿ ಅದೇ ಅಂದರು, ಅವ್ನು ಖುಷಿ ಇದ್ದರೆ ಸಾಕು, ನಮಗೇನು ಬೇಡ ಅಂತ. ಹಾಗಾಗಿ ಇವರೇ ಹೇಗೆ ಹೇಳ್ತಾರೋ ಹಾಗೆ ಅನ್ನೋದು ಅಷ್ಟೇ. ಆ್ಯಕ್ಚುಲಿ ಯೂಶ್ವಲ್ ಆಗಿ ಕೋಟಿಗಟ್ಟಲೆ ಆಸ್ತಿ ಇದ್ದವರು 10 ರೂಪಾಯಿ 100 ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ನಿಜ. ರಸ್ತೆಲಿ ಹೋಗ್ತಾ ಇಲ್ಲ, ಅದೊಂದು ಆಕ್ಸಿಡೆಂಟ್ ಆದರೆ ಫಸ್ಟ್ ನಾವು ರೆಸ್ಕ್ಯೂ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಮೊಬೈಲ್ ಆಚೆ ಬರುತ್ತೆ. ಹೌದು. ಸೊ ಅಂಥ ಕಾಲದಲ್ಲಿ ಇದು ಮಾಡ್ತಾ ಇದ್ದೆ ಅಂತ ಕೆಲವೊಂದು ಕಡೆ ಡೌಟ್ ಬರುತ್ತೆ. ಮೋಸ್ಟ್ಲಿ ಏನು ಪ್ರವೀಣ್ ಅವರು ಕೋಟ್ಯಾಧಿಪತಿ ಮಗನ, ವೆಜ್ಜನ್ ಆಸ್ತಿ ಗಿಸ್ತಿ ಇರ್ಬೋದು ಅನ್ನೋ ಥರ ಇದೆ. ಏನು ಸರ್ ಆ್ಯಕ್ಚುಲಿ ಬಂದು ಮಿಡಿಲ್ ಕ್ಲಾಸು ಕಂಪ್ಲೀಟ್ಲಿ. ನಮ್ಮ ಅಪ್ಪ ವೆಲ್ಡರು, ನಮ್ಮಮ್ಮ ಬೇರೆ ಒಂದು ಕಂಪ್ನಿಯಲ್ಲಿ ಕಾಫಿ ಟೀ ಮಾಡಿಕೊಡ್ತಾರೆ. ಯಾವುದೇ ಥರ ನಮ್ಮದು ಲಕ್ಸುರಿಯಸ್ ಇಲ್ಲ. ನಂಬೇಕಂದ್ರೆ ನಾವಿರೋದು 15-30 ಚಿಕ್ಕ ಮನೇಲಿ. ಆ ಚಿಕ್ಕ ಮನೇನೂ ಇದನ್ನು ಕಟ್ಟುವಾಗ ಅದನ್ನು ಅಡ ಇಟ್ಬಿಟ್ರಿ. ಮನೆ ಪತ್ರ ಅಡ ಇಟ್ಟಿನೇ ಇದನ್ನು ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅವತ್ತು ನಮ್ಮ ತಂದೆ ತಾಯಿ ತುಂಬ ಸಪೋರ್ಟ್ ಮಾಡಿದ್ರು. ಮನೆ ಪತ್ರ ಅಡ ಇಟ್ಟು ಅದನ್ನು ಬಿಡಿಸ್ಕೊಳೋಕ್ಕೆ ನನಗೆ ಒಂದು 4 ವರ್ಷ ಆಯಿತು. ಬಿಡಿಸ್ಕೊಂಡು ಈಗಲೂ ಕೂಡ ತುಂಬ ಕಮಿಟ್ಮೆಂಟ್ಗಳಿದೆ. ಹೇಗೆಂದರೆ ತಿಂಗಳಿಗೆ 3 ಲಕ್ಷ ಅನ್ನೋದು ನನಗೇನಾದರೂ ಬಂದರೆ ಅಲ್ವ ಇನ್ಕಮ್ಮು ಇಲ್ಲ. ಸೊ ನನಗೆ ತಿಂಗಳಿಗೆ ಜನ ಈ ತಿಂಗಳು ಬರ್ತಾರೆ, ಈ ತಿಂಗಳು ಕೊಡ್ತಾರೆ 500 ರೂಪಾಯಿ, ಆ ಥರ ನೆಕ್ಸ್ಟ್ ತಿಂಗಳು ಬರ್ತಾರೆ 1000 ರೂಪಾಯಿ ಕೊಡ್ತಾರೆ, ಇನ್ನೊಂದು ತಿಂಗಳು ಕೊಡೋದೇ ಇಲ್ಲ. ನಾನು ಅವ್ರನ್ನ ಫೋರ್ಸ್ ಮಾಡೋಕ್ಕೆ ಕೇಳೋಕ್ಕಾಗಲ್ಲ. ಸೊ ರೆಗ್ಯುಲರ್ ಕಾಂಟ್ರಿಬ್ಯೂಷನ್ ಅಂತ ನನಗೆ ಯಾವುದೂ ಬರಲ್ಲ, ಏರುಪೇರು ಬರುತ್ತೆ ಬರಲ್ಲ ಆ ಟೈಮ್. ಹಂಗಿದ್ದಾಗ ಅದೇ ಹೇಳೋದು ಸರ್, ಅಲ್ಲಿ ಕಿತ್ತಿ ಇಲ್ಲಿ ಕೊಡೋದು, ಸಾಲಗಳು, ಕ್ರೆಡಿಟ್ ಕಾರ್ಡ್ಸು, ಅದು ಇದು ಅಂತ ಮಾಡಿಕೊಂಡೆ ಒಂದು ತುಂಬ ಕಮಿಟ್ಮೆಂಟ್ ಇದೆ. ಈಗಲೂ ಕೂಡ ನನಗೇನೆಂದರೆ ಮೂಕ್ ಪ್ರಾಣಿ ನನ್ನ ನಂಬಿ ಇದೆ ಅಂದ್ಬಿಟ್ಟು ನನ್ನ ಲೈಫ್ ಕೊಟ್ಟಿದ್ದೀನಿ ಸರ್. ಯಾಕಂದ್ರೆ ನನ್ನ ಲೈಫ್ ಲಕ್ಸುರಿಯಸ್ ನಾನು ಬಾಳಕ್ಕೆ ಹೋಗಬೇಕು ಅಂದರೆ ಹೇಳಿದ್ರೆ ಬೇರೆ ಬಿಸ್ನೆಸ್ ಫೀಲ್ಡೇ ಇತ್ತು ನಂದು, ಜಿಮ್ ಫೀಲ್ಡ್ ಇಲ್ಲಿ ಬೇರೆ ಕಡೆ. ನನಗೇನೆಂದರೆ ಇವ್ರಲ್ಲಿ ಖುಷಿ ಏನಂದರೆ ಇವುಗಳು ಬದುಕ್ತಾ ಇರೋದ್ರೆ ಅದು ಕೈ ಕಾಲು ಇಲ್ಲದಿರೋದಲ್ಲ, ನನ್ನ ಹತ್ರ ಒಂದು ಜೀವನ ಒಂದು ಸಾಗಿಸ್ತಾ ಐತೆ ಅಂದರೆ ಅದ್ರ ಖುಷಿನೇ ಬೇರೆ ಸರ್. ಒಂಥರ ಸ್ಯಾಟಿಸ್ಫೈ. ಅವ್ರು ಹೇಳ್ದಂಗೆ ನಮ್ಗೆ ಇಷ್ಟ ಆಗೋ ಕೆಲಸ ಮಾಡ್ತಾ ಇದ್ದೀರಾ, ಹೌದು, ತೃಪ್ತಿ ಕೊಡುತ್ತೆ ಪ್ರತಿಯೊಂದು. ಬಟ್ ಆದರೆ ಇಷ್ಟು ದೃಢವಾಗಿ ನಿರ್ಧಾರ ತೊಗೊಂಡಾಗ ಎಲ್ಲೋ ಒಂದು ಕಡೆ ಓಕೆ ಇದರಿಂದ ನಿಮ್ಗೆ ಲಾಭ ಆಗುತ್ತೋ ಅಥವಾ ಅದು ಬೇರೆ, ಬಟ್ ನಿಮ್ಮ ಕೈಯಿಂದನೇ ಹೋಗೋ ಥರ, ನೀವೇ ಸಾಲ ಮಾಡ್ಕೊಳ್ಳೋ ಥರ, ಎಲ್ಲೋ ಒಂದು ಕಡೆ ಸಮ್ಟೈಮ್ಸ್ ಊಟ ತಿಂಡಿ ಹಾಕಕ್ಕಾಗದೇ ಇರೋ ಥರ ಪರಿಸ್ಥಿತಿ ಬೇಕು ನನಗಿದು, ಯಾರೂ ನಂಗೆ ಸಪೋರ್ಟ್ ಮಾಡಿ ಅದು ಬಂದೇ ಬರುತ್ತೆ. ಇಲ್ಲ ಆಗಿದೆ ನನಗೆ. ಒಂದು 2014 ಸ್ಟಾರ್ಟ್ ಮಾಡಿದಾಗ ಕಂಪ್ಲೀಟ್ಲಿ ಲೈಕ್ ಏನಂದರೆ ಒಂದು ಸಿಚುವೇಶನ್ ಹೆಂಗಿತ್ತು ಅಂದರೆ ಆವಾಗ ನನಗೆ ರನ್ ಮಾಡಬೇಕಂದ್ರೆ
ಒಂದು 75,000 ಬೇಕಾಗಿತ್ತು. ಇವತ್ತು 3 ಲಕ್ಷ. ಆವಾಗ ಬರೀ 75,000 ರೂಪಾಯಿಗೆ ನನ್ನ ಕೈಲಿ ರನ್ ಮಾಡೋಕ್ಕಾಗಿಲ್ಲ, ಒಂದು ಊಟ ಹಾಕೋಕ್ಕಾಗಿಲ್ಲ ಅಂತ ಯಾವ ಮಟ್ಟಕ್ಕೆ ಆಗ್ಬಿಟ್ಟಿತ್ತು ಅಂದರೆ, ಅಯ್ಯೋ ನನ್ನ ಕೈಲಿ ಹಾಕೋಕ್ಕಾಗ್ತಲ್ವಲ್ಲ ಅಂತ ಇದೇ ಶೆಲ್ಟ್ರಲ್ಲಿ ನಾನು ಸೂಸೈಡ್ ಮಾಡ್ಕೊಂಬಿಡೋಣ, ನನ್ನ ಕೈಲಿ ನಡ್ಸೋಕ್ಕಾಗ್ತಾಯಿಲ್ಲ ಅಂತ ಅನ್ನಿಸ್ತು. ದಿನೇ ಪಾಸ್ ಆಗ್ತಾ ಪ್ರತಿಯೊಬ್ಬರ ಹತ್ರ ಒಂದು ಲೆಸನ್ ಕಲಿತೆ. ಇದಕ್ಕೆ ಅಂತ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡೆ, ರಿಜಿಸ್ಟರ್ ಮಾಡ್ಕೊಂಡೆ ಟ್ರಸ್ಟ್ನ. ಸೊ ಅವರೊಂದು ATG ಸರ್ಟಿಫೈಡ್ ಅಂತ ಮಾಡಿಕೊಂಡ್ರೆ ನಿನಗೆ ಕಂಪ್ನಿಯವ್ರು ಬರ್ತಾರೆ ಅಂತ ಹೇಳಿದ್ರು. ಸೊ ಅವಾಗ ನಾನು ಮಾರ್ಕೆಟಿಂಗ್ ಫೀಲ್ಡಿಂಗಲ್ಲಿ ನಂಗೆ ಏನು ಅಂತ ಗೊತ್ತಿರಲಿಲ್ಲ. ಸೊ ಅವಾಗ ನನ್ನ ವೈಫ್ಗೆ ನಾನು ಸಪೋರ್ಟ್ ಕೇಳಿದಾಗ ಅವಳು ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ, ಈಗ ಒಂದು 1 ಇಯರ್ 2 ಇಯರ್ ಬಿಫೋರಿಂದ 2-3 ಕಂಪ್ನಿಗಳ ಜೊತೆ ಮಾತಾಡಿ ಅವ್ರ ಜೊತೆ ಟ್ಯಾಗಪ್ ಆಗಿ ಅವ್ರು ಮಂತ್ಲಿ ಇಷ್ಟು ಅಂತ ಕೊಡ್ತಾರೆ, ಇಯರ್ಲಿ ಅಂತ ಕೊಡ್ತಾರೆ. ಸಮ್ಟೈಮ್ಸ್ ಕೊಡಲ್ಲ, ಏರುಪೇರು ಸರ್, ಸಮ್ಟೈಮ್ಸ್ ಬರುತ್ತೆ, ಸಮ್ಟೈಮ್ಸ್ ಇರಲ್ಲ. ಸದ್ಯಕ್ಕೆ ಮಟ್ಟಿಗೆ ನಮಗೆ ದೇವರು ಒಂದು ಅನ್ನ ಕೊಟ್ಟರೆ 3 ಹೊತ್ತು ತಿನ್ನೋಕ್ಕಾಗಿದೆ. ಆ 3 ಹೊತ್ತು ಅನ್ನದಲ್ಲಿ ಇವ್ರಿಗೂ ಒಂದು ಕೊಡೋಣ ಅನ್ನೋದೊಂದು ಆಸೆ ಅಷ್ಟೇ ಸರ್. ಅಂತ ತುಂಬ ಇದು ಅಂತ ಇಲ್ಲ, ಒಂದು ರನ್ನಿಂಗ್ ಮಟ್ಟಿಗೆ ಇವ್ರಿಗೊಂದು ಜೀವನ ಕೊಟ್ಕೊಂಡು ಅದೇ ಖುಷಿಯಲ್ಲಿ ಬಾಳ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ನಿಮ್ಮ ರೆಸ್ಕ್ಯೂ ಪ್ರೋಸೆಸ್ ಹೇಗಿರುತ್ತೆ? ಈಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ಒಂದು ನಾಯಿಗೂ ಅಥವಾ ದನಕ್ಕೂ ಏನೋ ಹೆಚ್ಚು ಕಡಿಮೆ ಆಗುತ್ತೆ, ನಿಮಗೆ ಫೋನ್ ಬರುತ್ತೆ. ಹೌದು, ಈಗ ಮೊನ್ನೆ ನೈಟು ಕೂಡ ಅಷ್ಟೇ, ಎಲ್ಲೋ ಒಂದು ಕಡೆ ದೊಡ್ಡ ಮೋರಿಯಲ್ಲ ಒಂದು ಹಸು ಬಿದ್ದೋಗಿತ್ತು ಅಂದರು. ಸೊ ಅವುಗಳಿಗೆ ಹೆಲ್ಪ್ಲೈನ್ ಕಾಲ್ ಮಾಡ್ತಾರೆ BBMPಗೆ. ಫಸ್ಟ್ ಮಾಡೋದೇ BBMPಗೆ. ಅವ್ರು ಯಾರು ಈ ಥರ ರೆಸ್ಕ್ಯೂ ಟೀಮ್ ಅಂತ BBMPಯಲ್ಲಿ ಇಲ್ಲ. ಅವ್ರೇನು ಮಾಡ್ತಾರೆ, ನಮ್ಮಂಥ ವಾಲಂಟಿಯರ್ಸ್ಗಳ ನಂಬರ್ನ ಒಂದು ಲಿಸ್ಟ್ ಇಟ್ಕೊಂಡಿರ್ತಾರೆ, ನಮ್ಮ ನಂಬರ್ನ ಫಾರ್ವರ್ಡ್ ಮಾಡಿಬಿಡ್ತಾರೆ. ಸೊ ಅವ್ರು ನಮಗೆ ಕಾಲ್ ಮಾಡಿದಾಗ ನಾವೇನು ಮಾಡ್ತೀವಿ, ನಾವು ಹತ್ರದಲ್ಲಿ ಇದ್ದು ಲೊಕೇಶನ್ ಕೇಳ್ತೀವಿ. ಲೊಕೇಶನ್ ಏನಾರು ಹತ್ರ ಆಯಿತು ಅಂತ ಹೇಳಿದ್ರೆ ಸರಿ ಸರ್ ಅದ್ರದ್ದು ಒಂದು ವೀಡಿಯೋ ಕೇಳ್ತೀವಿ. ಯಾಕೆ ವೀಡಿಯೋ ಕೇಳ್ತೀವಿ ಅಂದರೆ, ನಮಗೆ ಇವಾಗ ಅದು ಹೋಗಿ ಪಿಕ್ ಮಾಡಬೇಕಂದ್ರೆ ನಮಗೊಂದು ಸಪೋರ್ಟ್ ಬೇಕು, ಮನಿ ಸಪೋರ್ಟ್. ಸೊ ನಾವೊಂದು ಗ್ರೂಪ್ ಮಾಡ್ಕೊಂಡಿರೋದಿಲ್ಲ, ಆ ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀವಿ, ಈ ಥರ ಒಂದು ಹಸು ಮೋರಿಯಲ್ಲಿ ಬಿದ್ದೋಗಿದೆ, ಸೊ ನಮ್ಗೆ ಲಿಫ್ಟ್ ಮಾಡೋಕ್ಕೆ JCB ಬೇಕು. ಸೊ JCB 1 ಅವರ್ಗೆ 3,000 ಕೇಳ್ತಾರೆ. ಸೊ ಯಾರಾದರೂ ಬಂದು ನಂಗೆ ಫಂಡಿಂಗ್ ಮಾಡಿದ್ರೆ ನಾನು ಹೋಗಿ ಫರ್ದರ್ ಹೆಲ್ಪ್ ಮಾಡ್ತೀವಿ. ಸೊ ಅವ್ರು ಯಾರಾದರೂ ಬಂದು ಫಂಡಿಂಗ್ ಅಂತ ಹೆಲ್ಪ್ ಮಾಡೋದು ಪೋಸ್ಟ್ ಮಾಡ್ತೀವಿ, ಲೊಕೇಶನ್ ವಿತ್ ವೀಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ. ಗ್ರೂಪಲ್ಲಿ ನೋಡಿದವರು ದುಡ್ಡು ಹಾಕ್ತಾರೆ. ಆವಾಗ ಆ ಲೊಕೇಶನ್ಗೆ ಹೋಗಿ JCB ಕರೆಸಿ ಆ ಹಸುನ ಲಿಫ್ಟ್ ಮಾಡಿ ಪ್ರತಿಯೊಂದು ನಾವು ಅಪ್ಡೇಟ್ನ ಗ್ರೂಪಲ್ಲಿ ಮಾಡ್ತೀವಿ. ಈ ಪಿಕ್ ಮಾಡಾಯಿತು, ಈ ಹಸು ಬಂದು ಓನರ್ದ ಇಲ್ಲ ಬೇರೆಯವ್ರದ್ದು ಚೆಕ್ ಮಾಡ್ತೀವಿ. ಇನ್ ಕೇಸ್ ಆ ಹಸುಗೆ ಏಟ್ ಬಿತ್ತಿತ್ತು ಅಂದರೆ ತೊಗೊಂಬಂದು ನಮ್ಮ ಹತ್ರ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ, ಒನ್ಸ್ ಯಾವುದು ಓನರ್ ಇಲ್ಲ ಅಂದರೆ ನಾವೇ ಇಟ್ಕೋತೀವಿ. ಓನರ್ ಇತ್ತು ಅಂದರೆ ಅವ್ರಿಗೆ ಲೈಕ್ ಕರೆದ್ಬಿಟ್ಟು ಒಂದು ರಿಮೈಂಡ್ ಮಾಡಿಬಿಟ್ಟು ಈ ಥರ ಬಿಡೋಕೆ ಹೋಗ್ಬೇಡಿ ನೈಟ್ ಹೊತ್ತು 2 ಗಂಟೆ 3 ಗಂಟೆ ಟೈಮಲ್ಲಿ ಅಂತ ಒಂದು ವಾರ್ನ್ ಮಾಡಿ ಕೊಟ್ಬಿಡ್ತೀವಿ ಸರ್. ನಾನು ಬಂದಾಗ ಇದನ್ನ ನೋಡ್ತಾ ಇದ್ದೆ, ಸುಮಾರು ಒಂದು 6 ಹಸುಗಳು, ಗಂಡಸುನೇ ಎಲ್ಲ ಕಡಿಯೋಕ್ಕೆ ಲೈಕ್ ಇವಾಗ ಹುಟ್ಟಿ ಇನ್ನೇನು ಹಾಲು ಕುಡಿಯೋಕ್ಕೆ ಬಿಡಲ್ಲ ಸರ್, ಅಷ್ಟು ಬೇಗ ಎತ್ಕೊಂಡೋಗಿ ಮಾರ್ಬಿಟ್ಟು ಅಂಥದ್ದನ್ನು ಕೆಲವೊಬ್ಬರು ಈ ಗಾಡಿಯಲ್ಲಿ ಸಾಗಿಸುವಾಗ ಪೊಲೀಸವರು ಕೂಡ ಫೋನ್ ಮಾಡಿ ಈ ಥರ ಯಾರೋ ಹಸುನ ಕತ್ಕೊಂಡು ಹೋಗ್ತಾ ಇದ್ದಾರೆ ಬತ್ತಿಯಪ್ಪ ಅಂತ ಹೋಗಿ ತೊಗೊಂಬಂದು ಒಂದು 4-5 ಹಸು ಪೊಲೀಸವ್ರಿಗೆ, ತಲಗಟ್ಪುರ ಪೊಲೀಸವ್ರೇ ನಮಗೆ ಫೋನ್ ಮಾಡಿ ನೈಸ್ ರೋಡಲ್ಲಿ ಯಾರೋ ಅಂದರೆ ಹಸುನ ಕದ್ದು ಸಾಗಣೆ ಮಾಡಿ, ಇನ್ನೂ ಚಿನ್ನು ಮರಿ, ಅವಾಗ ಇನ್ನೂ ಚಿಕ್ಕ ಮರಿ, ಇವಾಗ ದೊಡ್ಡದಾಗಿದೆ, ಇನ್ನೂ ಚಿಕ್ಕ ಮರಿಯಲ್ಲಿ ಹುಟ್ಟಿ ಒಂದು 2 ದಿವಸಕ್ಕೆಲ್ಲ ಅವ್ರನ್ನ ಮಾರ್ಬಿಡ್ತಾರೆ. ಸೊ ಅದನ್ನು ಕಡಿಯೋಕೆ ಹೋದಾಗ ಹೌದು ಅದು ಕಾಮನ್ ಕರುಗಳನ್ನ ತುಂಬ ಕಡಿತಾರೆ. ಅವುಗಳು ಹುಟ್ಟಿದ ತಕ್ಷಣ ಗಂಡು ಕರು ಅಂದ್ಬಿಟ್ಟು ಕೊಟ್ಬಿಡ್ತಾರೆ, ಹೆಣ್ಣಿತ್ತು ಅಂದರೆ ಇಟ್ಕೋತಾರೆ, ಹೌದು ಇದನ್ನು ಕೊಟ್ಬಿಡ್ತಾರೆ. ಸೊ ಅಂಥದ್ದನ್ನ ಇನ್ನೇನು ಆಟೋದಲ್ಲಿ ಒಬ್ರು ಗೋಣಿಚೀಲದಲ್ಲಿ ಫುಲ್ಲು ಟೈಮ್ ಆಗ್ಬಿಟ್ಟು ಗೊತ್ತಿಲ್ಲದೆ ತೊಗೊಂಡೋಗ ಟ್ರಾಫಿಕ್ ಪೊಲೀಸ್ ಅಡ್ಡ ಮಾಡ್ತಾ ಇರ್ದವ್ರೆ. ಹಿಂಗೆ ಇದ್ದಿತ್ತು ನೋಡ್ಬಿಟ್ಟು ಹತ್ರದಲ್ಲಿರೋ NGO ಕಾಲ್ ಮಾಡಿದಾಗ ನನಗೆ ಅದು ಕಾಲ್ ಬಂತು. ನಾನು ಹೋಗಿ ನೋಡಿದಾಗ ಚೀಲದೊಳಗಡೆ ಫುಲ್ಲು ಕರುಗಳೇ, ಒಂದು 5-6 ಕರುಗಳು, ಅದ್ರಲ್ಲಿ ಒಂದು ಸತ್ತೋಗಿತ್ತು. ಒಂದು 4 ತೊಗೊಂಬಂದು ನಾನು ಇಟ್ಕೊಂಡು ಅದು ದೊಡ್ಡದಾಗಿ ಇವತ್ತು ಚೆನ್ನಾಗಿದೆ. 3 ವರ್ಷ ಆಯಿತು. ಎಷ್ಟು ವರ್ಷ? 3 ವರ್ಷದಿಂದ ಇದೆ. 3 ವರ್ಷದಿಂದ ಇದೆ ಅಷ್ಟು. ಈಗೆಲ್ಲ ಗಂಡನೇ, ಒಂದೇ ಒಂದು ಹೆಣ್ಣು ಮಾತ್ರ, ಹೌದು, ಮಿಕ್ಕಿದೆಲ್ಲ ಎತ್ತೇನೆ ಎಲ್ಲ. ಸೊ ಅಲ್ಲೊಂದು ಚಿಕ್ಕ ಕರು ನೋಡಿದೆ, ಹೌದು ಎಲ್ಲ ಅದೇ ಕಡಿಯಕ್ಕೆ ಹೋಗೋದನ್ನ ನಾವು ತಗೊಂಡು ನೀವು ರೆಸ್ಕ್ಯೂ ಮಾಡ್ಬಿಡ್ತೀವಿ. ಆ್ಯಂಡ್ ಕುದುರೆ ಬಂದಿಲ್ಲ ಸರ್, ಅದೇ ಸರ್ ಅದನ್ನು ಲೈಕ್ ತುಂಬ ಅದ್ರದ್ದು ನಿಮಗೆ ವೀಡಿಯೋ ತೋರಿಸ್ತೀನಿ. ಬಿಫೋರ್ ಅದಕ್ಕೆ ಏಟ್ ಆಗಿಬಿಟ್ಟು ಮೊಕ್ಕ ಫುಲ್ಲು ಏಟು ಕುದುರೆ ಅದನ್ನು ರಿಕವರ್ ಆಗಿ ಇವಾಗ ಚೆನ್ನಾಗಿದೆ. ಅದನ್ನು ಮತ್ತೆ ವಾಪಸ್ ನಾನು ರೋಡಿಗೆ ಬಿಟ್ಟರೆ ಏನು ಮಾಡ್ತಾರೆ, ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಲೈಕ್ ಅದನ್ನು ಅದ್ರ ಮೇಲೆ ಕಬ್ಬಣ ಹಾಕೊಂಡು ಹೋಗೋದು, ವೆಯ್ಟ್ಸ್ ಹಾಕೊಂಡು ಹೋಗೋದು, ಆ ಥರ. ಅದು ಒಂದು ಕಾರಣಕ್ಕೆ ನಾನು ಕೊಡೋಕೆ ಹೋಗಿಲ್ಲ, ಅವುಗಳಿಗೂ ಒಂದು ಜೀವನ ಇರಲಿ ಅಂತ ನಾನೇ. ಅದು ಒಂದು ಸುಮಾರು 3 ವರ್ಷದಿಂದ ನನ್ನ ಹತ್ರನೇ ಇದೆ, ಚೆನ್ನಾಗಿದೆ ಸರ್. ಮಿಕ್ಕಿದು ಕುರಿಗಿರಳೆಲ್ಲ ಅದೇ ಹ್ಯಾಂಡಿಕ್ಯಾಪ್ ಇತ್ತು, ಕೈಕಾಲು ಸೊಟ್ಟಾಯಿತು ಅಂದ್ಬಿಟ್ಟು ಯಾರೋ ಚಿಕ್ಕದಲ್ಲಿ ಇಟ್ಕೊಂಡಿದ್ರು. ನಾನು ಅದು ನೋಡಿದೆ, ಎಲ್ಲ ಕುರಿನೂ ಕಾಪಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಇದು ಹ್ಯಾಂಡಿಕ್ಯಾಪ್ ಕುರಿ ಒಂದು ಬದುಕಲಿ ಅಂದ್ಬಿಟ್ಟು ನಾನು ತೊಗೊಂಬಂದು ಇಟ್ಕೊಂಡೆ. ಆ ಕುರಿ ಇನ್ನೊಂದು ಮರಿ ಹಾಕ್ಬಿಟ್ಟು ಇವಾಗ 2 ಇದೆ ಸರ್. ಆ್ಯಂಡ್ ಇಲ್ಲೂ ಕೂಡ ನಾಯಿಗಳನ್ನ ಅಬ್ಸರ್ವ್ ಮಾಡಿದ್ರೆ ತುಂಬ ನಾಯಿಗಳು ಹ್ಯಾಂಡಿಕ್ಯಾಪ್ ಆಗಿದೆ, ಕಾಲು ಸರಿ ಇಲ್ಲ, ಸೊಂಟ ಇಲ್ಲ, ನಡೆಯೋಕ್ಕಾಗಲ್ಲ, 3 ಕಾಲು, ಹೌದು ಈ ಥರ ಇದ್ದಾವೆ. ಹೌದು, ಯಾಕೆ ಅಂದರೆ ಇದು ನಂದು ಅದೇ ಸರ್, ವೃದ್ಧಾಶ್ರಮ ಥರ, ವಯಸ್ಸಾಗಿರೋದು, ಕೈ ಕಾಲು ಇಲ್ಲದೆ ಇರೋದು, ಇಂಥದಕ್ಕೆ ಜಾಗ ಇದೆ. ಕೆಲವೊಬ್ರು ನಂಗೆ ಫೋನ್ ಮಾಡಿಬಿಟ್ಟು ಮನೇಲಿ ಚೆನ್ನಾಗಿ ಸಾಕಿರೋ ನಾಯಿನ ವಯಸ್ಸಾಗಿದ ತಕ್ಷಣ ಫೋನ್ ಮಾಡಿ ಕೊಟ್ಬಿಡ್ತಾರೆ, ನಮ್ಮ ಕೈಲಿ ನೋಡ್ಕೊಳಕ್ಕಾಗಲ್ಲ ತಗೊಳ್ಳಿ ಅಂತ. ನನಗೆ ಅವಾಗ ಬೇಜಾರಾಗುತ್ತೆ, ಚಿಕ್ಕದ್ರಲ್ಲಿ ಸಾಕಿದ್ದೀರಾ, ದೊಡ್ಡದು ವಯಸ್ಸಾಗ್ತಾ ನಿಮಗೆ ಪುಣ್ಯ ಸೇರೋದೇ ಲಾಸ್ಟಲ್ಲಿ ನೋಡ್ಕೊಳ್ಬೇಕಲ್ಲೇ. ಅಂಥ ಟೈಮಲ್ಲಿ ತೊಗೊಂಬಂದು ನಮ್ಗೆ ಕೊಟ್ಬಿಟ್ರೆ ನಮ್ಮ ಹತ್ರ ಬಂದರೂ ಬದುಕಲ್ಲ, ಕೊರ್ಗಿ ಸೋದೋಗುತ್ತೆ. ನಾನು ಅಂಥವ್ರನ್ನ ಓಪನಾಗೆ ರೂಢಾಗೆ ಬೈದ್ಬಿಡ್ತೀನಿ. ಇವಾಗ ನೀವು ವಯಸ್ಸಾಗಿರೋ ಒಂದು ನಾಯಿ ಕೊಡ್ತೀರಾ ನಂತರ ಇದೇ ಥರ ನಿಮ್ಮ ತಂದೆ ತಾಯಿನೂ ಕೂಡ ಹಿಂಗೆ ವಯಸ್ಸಾದ್ರೆ ಬಿಟ್ಬಿಡ್ತೀರಾ, ಬಿಡಲ್ಲ ಅಲ್ವಾ, ಕಷ್ಟನೋ ಸುಖನ ನೋಡ್ಕೋತೀರಾ, ಆದಷ್ಟು ನೀವು ನೋಡ್ಕೊಳ್ಳಿ ಅಂತೀವಿ. ಯಾಕಂದ್ರೆ ಅವುಗಳೆಲ್ಲ ಮನೆ ನಾಯಿ, ಬೀದಿ ನಾಯಿ, ಜಾತಿ ನಾಯಿ, ಅವುಗಳು ಮನೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿದೆ. ಈ ಬೀದಿ ನಾಯಿಗಳು ಹೆಂಗಂದರೆ ರೋಡಲ್ಲಿ ನೋಡಿರೋ ಕಾರಣಕ್ಕೆ ಇಲ್ಲಿ ನಮ್ಮ ಹತ್ರ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ನಾನು ಕೈ ಕಾಲಿಲ್ದಿರೋ, ಕಣ್ಣಿಲ್ದೇ ಇರೋದು ಲಾಸ್ಟ್ ಸ್ಟೇಜ್, ಇನ್ನೇನು ಬದುಕಲ್ಲ, ರೋಡಲ್ಲಿ ಬಿಟ್ಟರೆ ಸತ್ತೋಗುತ್ತೆ, ಇಂಥ ನಾಯಿಗಳನ್ನ ನಾನು ತೊಗೋತೀನಿ ಸರ್. ಆ್ಯಂಡ್ ಇದಕ್ಕೆ ಫುಡ್ಡೆಲ್ಲ ಏನು ಹಾಕ್ತೀರಾ ಸರ್? ಬೆಳಗ್ಗೆ ಹೊತ್ತು ಮೊಸರನ್ನ ಮೊಟ್ಟೆ ಹಾಕ್ತೀವಿ ಮಾರ್ನಿಂಗ್ ಟೈಮು, ಡೈಲಿ.
ಈವ್ನಿಂಗು ಚಿಕನ್ನು ರೈಸು. ಸೊ ಆಬ್ವಿಯಸ್ಲಿ ಅವರು ಒಂದು ಕಾರ್ನಿವರಸ್ ಇರೋದ್ರಿಂದ ಅವುಗಳಿಗೆ ನಾನು ನಾನ್ ವೆಜ್ ಕೊಡಲೇಬೇಕು. ಅನಿಮಲ್ ಪ್ರೇಮಿಯಾಗಿ ಕೇಳ್ತಾರೆ, ಅನಿಮಲ್ ಲವರ್ ಅಲ್ವಾ ನೀವು ನಾನ್ ವೆಜ್ ಕೊಡಬಾರ್ದು ಅಂತ. ಬಟ್ ಅವುಗಳು ಕಾರ್ನಿವರ್ಸ್ ಡಿಪೆಂಡ್. ನಾವು ಅವುಗಳಿಗೆಲ್ಲ ಮೊಸರನ್ನ ಪುಳಿಯೋಗರೆ ಕೊಟ್ಟರೆ ತಿನ್ನಲ್ಲ. ಸೊ ನಾನು ನಾನ್ ವೆಜ್ ಕೊಡಲೇಬೇಕು. ಸೊ ಕೆಲವೊಂದು ವಯಸ್ಸಾಗಿರೋ ನಾಯಿಗಳಿಗೆ ಲಿವರ್ ಕೊಡ್ತೀವಿ, ಬೋನ್ಲೆಸ್ಸು. ಕೆಲವೊಂದು ನಾಯಿಗೆ ಬೋನ್ ಇರೋದು ಆ ಥರ ಕೊಡ್ತೀವಿ ಸರ್. ಆ್ಯಂಡ್ ಇದೆಲ್ಲ ಮೇಂಟೈನ್ ಮಾಡೋಕ್ಕೆ ಈಗ ನಿಮಗೆ ಬರ್ತಾರ ಒಂದು ಇನ್ಕಮ್ಮು ಅಥವಾ ಯಾರೋ ಒಬ್ಬ ಒಂದು ಡೊನೇಟು ಸಾಕಾಗ್ತದೆಯಾ? ಸಾಕಾಗ್ತಾಯಿಲ್ಲ ಸರ್. ನಾನು ಹೇಳಿದ್ನಲ್ಲ, ತಿಂಗಳಿಗೆ 3 ಎಲ್ಲ ಸಂಬಳ, ಕ್ಲೀನಿಂಗು, ಡಾಕ್ಟ್ರು ಬಿಲ್ ಎಲ್ಲ ಸೇರಿಸಿ 2.75-3 ಲಕ್ಷ ಬೇಕು. ನನಗೆ ಬರ್ತಾ ಇರೋದೇ 1.25-1.5. ಇವಾಗ ಬಿಸಿ ಇರುತ್ತಲ್ಲ, ಇದು ಆರಕ್ಕೆ ಒಂದು 2 ಅವರ್ ಬೇಕು. 4:30-4:00ಗೆ ಡೈಲಿ 2 ಟೈಮ್ಸ್. ಮತ್ತೊಂದು ಥರದ್ದು ಬಿಸ್ಕೆಟ್ಸು ಸ್ನ್ಯಾಕ್ಸ್ ತಂದರೆ ಸ್ನ್ಯಾಕ್ಸ್ ಬಿಸ್ಕೆಟ್ ಹಾಕ್ತೀನಿ ಅಷ್ಟು. ಮಾರ್ಗಲೈಟು, ಪೆಡಿಗ್ರಿ ಅಂತ. ಬೀದಿಯಲ್ಲಿದ್ದರೆ ಅವರು ಒಂದು ಸಿಗೋದು ಕಷ್ಟ. ಕೆಲವೊಂದು ಸಲ ಏನಾಗುತ್ತೆ, ಯಾವ್ದಾದ್ರು ಕಂಪನಿ ಬಂದು ಸಪೋರ್ಟ್ ಮಾಡಿದಾಗ ಆ ಫಿಲ್ ಆಗುತ್ತೆ. ಸೊ ಅದನ್ನ ಹಂಗೆ ನಾವು ಕ್ಯಾರಿ ಮಾಡ್ಕೊಂಡು ನೆಕ್ಸ್ಟ್ ಮಂತನ್ನು ಅದನ್ನು ಬ್ಯಾಲೆನ್ಸ್ ಮಾಡ್ಕೋತೀವಿ. ಸಪೋರ್ಟ್ ರೆಗ್ಯುಲರ್ ನಂಗೆ ಸಿಗ್ತಾ ಇರೋದು BMS ಕಾಲೇಜ್. ಇವರೇ ನನಗೆ ತುಂಬ ಸಪೋರ್ಟಾಗಿ ನನಗೆ ಈಗಲೂ ನಾನು ಬದುಕಿದ್ದೀನಿ. ನಮ್ಮ ಫ್ಯಾಮಿಲಿ ನಾವು ಪ್ರತಿ ಸಲ ಹೇಳೋದು BS ರಾಗಿಣಿ ನಾರಾಯಣ್ ಮೇಡಮ್ ಅವರೊಬ್ಬರು ಸಪೋರ್ಟು ನಮಗೆ ಪ್ರತಿ ತಿಂಗಳು ವಿತೌಟ್ ಫೇಲ್ಯೂರ್ 5 ವರ್ಷದಿಂದ ಸರ್, 3 ಇಯರ್ಸಿಂದ ರೆಗ್ಯುಲರ್ ನಮಗೊಂದು ಆಂಬುಲೆನ್ಸ್ ಒಂದು ಕಾಂಟ್ರಿಬ್ಯೂಟ್ ಮಾಡಿ ತಿಂಗಳಿಗೆ ಇಷ್ಟು ಅಂತ, ಮತ್ತು ಹಸುಗಳಿಗೆ, ಕುದುರೆಗಳಿಗೆ, ಅವುಗಳಿಗೆ ಬೇಕಾಗಿರೋದು ಇಂಡಿ ಬೂಸ ಅದನ್ನೆಲ್ಲ ಕೊಟ್ಟು ಕಂಟಿನ್ಯೂ ಸಪೋರ್ಟು. ಸೊ ಈಗ ಒಂದು 1 ಇಯರಿಂದ ನಮಗೆ ಇವ್ರ ಸಪೋರ್ಟು ನಮ್ಗೆ ಯಾವಾಗ ಎಕ್ಸ್ಪೋಸ್ ಆಗಿ ಸ್ಟಾರ್ಟ್ ಆಯಿತು, ಇನ್ಫೋಸಿಸ್ ಸುಧಾಮೂರ್ತಿ ಮ್ಯಾಮ್ದು ಒಂದು ಟ್ರಸ್ಟ್ ಇದೆ, ಮೂರ್ತಿ ಟ್ರಸ್ಟ್ ಅಂತ. ಅದು ಸಪ್ರೇಟ್, ಇನ್ಫೋಸಿಸ್ ಅಲ್ಲ, ಅವ್ರದ್ದೇ ಸಪ್ರೇಟು ಮೂರ್ತಿ ಟ್ರಸ್ಟ್ ಅಂತ ಇದೆ. ಅವ್ರ ಕಡೆಯಿಂದ ನಮಗೆ ಎವ್ರಿ 15 ಡೇಸ್ 20 ಡೇಸ್ಗೆ ಅಕ್ಕಿ ಕಳಿಸ್ಕೊಡ್ತಾರೆ. ಸೊ ನಮಗೆ ಅದು ಹೆಲ್ಪ್ ಆಗ್ತಾಯಿದೆ ತುಂಬ. ನಮಗೆ ಅವರು ಹೆಲ್ಪ್ ಮಾಡ್ತಾರೆ. ಅವರು ಈಗ ರಾಗಿಣಿ ಮೇಡಮ್ ಕಡೆಯಿಂದ ನಮಗೆ ಈತನೂ ಒಂದು ಸ್ವಲ್ಪ ಹೆಲ್ಪ್ ಆದಂಗೆ ಆಗ್ತಾಯಿದೆ. ಸೊ ಅದರ ರೆಸ್ಕ್ಯೂ ಒಂದು ಮಾಡ್ತಲ್ಲ ಸರ್. ಕಾರಣ ಏನಂದರೆ, ನಾವು ಒಂದು ನಾಯಿನ ಇವಾಗ ರೆಸ್ಕ್ಯೂ ಮಾಡಬೇಕಂದ್ರೆ ನನಗೆ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟ್ಲು 24 ಅವರ್ ಓಪನ್ ಇರೋಲ್ಲ. ಸೊ ಈಗಿರೋ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳನ್ನೇ ನಿಮಗೆ ಗೊತ್ತು, ಇವಾಗೆಲ್ಲ ಚೇಂಜ್ ಮಾಡಿಬಿಟ್ಟು ಅದನ್ನು ಬೇರೆ ಇದಕ್ಕೆ ಕೊಟ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳೇ ಇಲ್ಲ, ಕಮ್ಮಿ ಆಗ್ತಾಯಿದೆ ವೆಟರ್ನಿಟಿ. ಸೊ ನಾವು ಹೋದರೆ ಇಂಡಿವಿಜುವಲ್ ಪ್ರೈವೇಟ್ಗೆ ಹೋಗ್ಬೇಕು. ಪ್ರೈವೇಟ್ ಏನಂದರೆ 24 ಅವರ್ ಓಪನ್ ಇದ್ದರೂ ಕೂಡ ಒಂದು ಬ್ಲಡ್ ಟೆಸ್ಟ್ ಹಾಕ್ಬೇಕಂದ್ರೆ ನಮಗೆ ಮನುಷ್ಯರಿಗೆ ಹೆಂಗೆ ಬಿಲ್ ಆಗುತ್ತೋ ಆ ಥರ 2,000 ರೂಪಾಯಿ 2,000 ರೂಪಾಯಿ ಒಂದು ಬ್ಲಡ್ ಟೆಸ್ಟ್ಗೆ, ಟ್ರೀಟ್ಮೆಂಟು ಮತ್ತು ನೀವು ಅವಾಗ ಬೋರ್ಡಿಂಗ್ ಎಲ್ಲ ಸೇರಿಸಿದ್ರೆ 1 ಡೇಗೆ ನಮಗೆ 5,000 ರೂಪಾಯಿ ಇಲ್ಲ 3,000 ರೂಪಾಯಿ ಬೇಕೇ ಬೇಕು. ಸೊ ಅದನ್ನು ನಾವು ಒಂದು 10 ದಿವಸ ಅಲ್ಲಿ ಹಾಸ್ಪಿಟಲ್ ಇಟ್ಟರು ಅಂದರೆ ಮುಗೀತು. 30,000 40,000. ಇಲ್ಲಿ ಎಷ್ಟೋ ನಾಯಿಗಳಿಗೆ, ಒಂದು ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ನಾಯಿಗಳಿಗೆಲ್ಲ 1.5 ಲಕ್ಷ 2 ಲಕ್ಷ ಖರ್ಚಾಗಿದೆ. ಸೊ ನಮಗೆ ಅದು ಎತ್ಕೊಂಡೋಗಿ ರೆಸ್ಕ್ಯೂ ಮಾಡೋಕೆ ಇತ್ತೀಚೆಗೆ ಏನಾಗ್ಬಿಡಿ ಅಂದರೆ ಭಯ ಆಗ್ತೈತೆ. ಯಾಕಂದರೆ ಸಪೋರ್ಟ್ ಇಲ್ಲ ನಮಗೇನಂದರೆ, ಪಿಕ್ ಮಾಡುವಾಗ ಒಂದು ಸಪೋರ್ಟ್ ಸಿಗುತ್ತೆ, ಟ್ರಾನ್ಸ್ಪೋರ್ಟ್ ಸಪೋರ್ಟು, ಫಸ್ಟ್ ಏಡ್ ಟ್ರೀಟ್ಮೆಂಟು. ಬಟ್ ಅದಕ್ಕೆ ಲಾಂಗ್ ಟರ್ಮ್ ಅವುಗಳಿಗೆ ಮೆಡಿಸನ್ ಕೊಟ್ಕೊಂಡು ಹೋಗಬೇಕು, ಅವುಗಳನ್ನ ನೋಡ್ಕೋಬೇಕು ಅಂದಾಗ ನಮ್ಗೆ ಆ ಸಪೋರ್ಟ್ ಇಲ್ದಿರೋ ಕಾರಣ ಏನು ಮಾಡ್ತೀವಿ, ಯಾರೇ ಫೋನ್ ಮಾಡಿದ್ರು ಕೂಡ ಯೋಚನೆ ಮಾಡ್ತೀವಿ, ಅಯ್ಯೋ ಇದನ್ನು ರೆಸ್ಕ್ಯೂ ಮಾಡಲಾ ಬೇಡವಾ, ನಮ್ಗೆ ಯಾರೋ ಸಪೋರ್ಟ್ ಸಿಗುತ್ತಾ ಇಲ್ವಾ. ನಮಗೆ ಕಂಪ್ಲೀಟ್ಲಿ ಒಂದು ರೆಗ್ಯುಲರ್ ಸಪೋರ್ಟ್ ಇದ್ದರೆ ಖಂಡಿತ ನಾವು ಇಲ್ಲ ಅನ್ನಲ್ಲ ಸರ್. ಯಾಕಂದರೆ ಇದು ನಮ್ಮದು ಯಾವುದೇ ಗೌರ್ಮೆಂಟ್ ಸಪೋರ್ಟು ಇಲ್ಲ. ಈವನ್ ಇದು ಕೂಡ ನನಗೆ ರೆಂಟೆಡ್ ಲ್ಯಾಂಡ್ ಇರೋದ್ರಿಂದ ಇದು ಯಾವತ್ತಿದ್ರೂ ನನ್ನ ಖಾಲಿ ಮಾಡಿಸ್ತಾರೆ. 2 ಇಯರ್ಸ್ ಬಿಫೋರ್ ನಾನು ಆಲ್ರೆಡಿ ಇದನ್ನು ನನ್ನ ಖಾಲಿ ಮಾಡು ಅಂತ ಹೇಳಿದ್ರು. ಎದುರುಗಡೆ ಈ ಕಡೆ ಸುತ್ತಮುತ್ತ ಈಗ BDA ಪ್ರಾಪರ್ಟಿಗಳು ಮತ್ತು ಸೈಟ್ಗಳು ಬರ್ತಾಯಿದೆ. ಸೊ ಇದು ಆವಾಗ ಹಳ್ಳಿ ಇರೋದ್ರಿಂದ ಏನು ನನಗೆ ಇದು ಪ್ರಾಬ್ಲಮ್ ಇದ್ದಿಲ್ಲ, ತೊಂದರೆ ಇರಲಿಲ್ಲ. ಈಗ ಏನಾಗಿದೆ ಅಂದರೆ, ಈ ಅಕ್ಕಪಕ್ಕ ಈಗ ಸೊಸೈಟಿಗಳು ಇಂಪ್ರೂವ್ ಆಗಿಬಿಟ್ಟು ಮನೆಗಳು ಇನ್ನೂ ಕಟ್ಟಿಲ್ಲ. ಸೊ ಲ್ಯಾಂಡ್ ಓನರ್ ಬಂದು ನಿಂಗೊಂದು ಟೈಮ್ ಕೊಡ್ತೀನಿ, ಆದಷ್ಟು ಬೇರೆ ಜಾಗ ನೋಡ್ಕೊಂಡ್ರು. ಸೊ ಇದು ಬೇರೆ ಜಾಗ ನೋಡ್ಕೊಳುವಾಗ ನನಗೊಂದು ಸಪೋರ್ಟ್ 2 ಇಯರ್ಸ್ ಬಿಫೋರ್ ನಾನು ಕೇಳಿದೆ ಸಪೋರ್ಟ್ಗೆ. ಸೊ ಆವಾಗ ಜನ ಯಾರೂ ಸಪೋರ್ಟ್ ಬರಲಿಲ್ಲ, ಲ್ಯಾಂಡ್ ಯಾರಪ್ಪ ಕೊಡ್ಸೋಕ್ಕಾಗುತ್ತೆ ಅಂತ. ಸೊ ನಾನು ಗೌರ್ಮೆಂಟ್ ಅವ್ರಿಗೆ ಈಗಲೂ ನಾನು ಕೇಳೋದಷ್ಟೇ, ನನಗೆ ಏನೋ ಒಂದು ಜಾಗ ಮಾಡಿಕೊಟ್ರೆ ಈ ಪ್ರಾಣಿಗಳಿಗೆಲ್ಲರೂ ನಾನು ನೋಡ್ಕೊಳಕ್ಕೆ ಒಂದು ಜಾಗ ಸಿಗುತ್ತೆ. ಅದಂತೂ ನನಗೆ ಪ್ರತಿದಿನ ನಮಗೊಂದು ಭಯ, ಎಲ್ಲಿ ನಮ್ಮನ್ನು ಖಾಲಿ ಮಾಡಿಸ್ಬಿಡ್ತಾರೋ, ಇಲ್ಲಿಂದ ಇಷ್ಟು ಪ್ರಾಣಿಗಳನ್ನ ಎತ್ಕೊಂಡು ಎಲ್ಲೋಗ್ಲಿ ಅಂತ ಗೊತ್ತಾಗ್ತಾಯಿಲ್ಲ. ಒಂದೊಂದು ಜಾಗ ಒಂದು ಕೊಟ್ಟರೆ, 1 ಎಕರೆ ಜಾಗ ಎಲ್ಲರೂ ಒಂದು ಗೌರ್ಮೆಂಟ್ ಲ್ಯಾಂಡ್ ಇಷ್ಟಿದೆ, ಎಲ್ಲೋ ಒಂದು ಕಡೆ ಕೊಟ್ಟರೆ ನಾವು ಬದುಕೋಬೋದು, ಈ ಪ್ರಾಣಿಗಳನ್ನೂ ಬದುಕಿಸ್ತೀವಿ ನಾವು. ಯಾವುದೇ ಸಪೋರ್ಟ್ ಅಂತೂ ಗೌರ್ಮೆಂಟ್ ಕಡೆಯಿಂದ ಇಲ್ಲ. ಸೊ ನನಗೆ ಮಧ್ಯದಲ್ಲಿ ಒಂದು ಲ್ಯಾಂಡ್ ಕೊಡ್ತೀನಿ ಅಂತ 2 ಇಯರ್ಸ್ ಬಿಫೋರು ಒಂದು ಫಿಲಮ್ ಆ್ಯಕ್ಟ್ರು ಒಂದು ಸಪೋರ್ಟ್ ಮಾಡಿದ್ರು. ಹೇಳ್ತೀನಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ, ಕೊನೆಗೆ ಹೆಸ್ರು ಹೇಳೋದು ಬೇಡ. ಸೊ ಅದು 2 ವರ್ಷ ಏನಾಯಿತು ಅಂದರೆ, ಪ್ರತಿಯೊಬ್ಬರಿಗೂ ಫಿಲಮ್ ಫ್ಯಾಕ್ಟ್ರು ಬಂದುಬಿಟ್ರಲ್ಲ, ಪ್ರವೀಣ್ಗೆ ಸಪೋರ್ಟು, ಇನ್ನೇನು ಸೈಟ್ಲು ಅಂದ್ಕೊಂಬಿಟ್ರು. ಬಟ್ ಅವರು ನಾಟ್ ಇವನ್ 1 ರೂಪಿ ನನಗೆ ಹೆಲ್ಪ್ ಮಾಡಿಲ್ಲ. ಒಂದು ಪಬ್ಲಿಸಿಟಿಗೆ ಒಂದು ಮೀಡಿಯಾದೆಲ್ಲ ಮಾಡಿಕೊಂಡು ನನಗೆ ಇಲ್ಲಿವರೆಗೂ ಹೆಲ್ಪ್ ಮಾಡಿಲ್ಲ ಸರ್. ಅದರಿಂದ ನನಗೆ ತುಂಬ ಡಿಸಡ್ವಾಂಟೇಜ್ ಏನಾಯಿತು ಅಂದರೆ, ತುಂಬ ಆ ಟೈಮಲ್ಲಿ ನಾನು ತುಂಬ ಸಾಲ ಮಾಡ್ಕೊಂಬಿಟ್ಟೆ. ಪ್ರತಿಯೊಬ್ಬರು ನಾನು ಫಂಡ್ ಕೇಳಿದಾಗ, ನಿನಗೆ ಆ ಫಿಲಮ್ ಆ್ಯಕ್ಟ್ರು ಮಾಡ್ತಾ ಇದ್ದಾರಲ್ಲಪ್ಪ ಅಂತ, ನಾನು ಇಲ್ಲ ಅಂತ ಹೇಳೋಕೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಸೊ ನನಗೆ ಅದು ಅವತ್ತಿನ ಸ್ಟೇಜ್ಗೆ ಒಂದು 40 ಲಕ್ಷ ಸಾಲ ಮಾಡ್ಕೊಂಬಿಟ್ಟಿದೆ. ಅದನ್ನೇ ಇನ್ನೂ ಕ್ಲಿಯರ್ ಮಾಡಿಕೊಂಡು, ಸೊ ಇವಾಗ ಯಾರೇ ಒಬ್ಬರು ಫೋನ್ ಮಾಡಿದ್ರು ಭಯ ಪಡೋಂಗೆ ಆಗ್ಬಿಟ್ಟಿದೆ. ಯಾವ್ದಾರು ರೆಸ್ಕ್ಯೂ ಮಾಡೋ ಮುಂಚೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು. ಬಿಫೋರ್ ಹೆಂಗಂದ್ರೆ ಹಂಗೆ ಇರ್ತಾ ಇದ್ದಿಲ್ಲ, ಹೋಗಿ ಪಿಕ್ ಮಾಡಿ ಎಮೋಷ್ನಲಿ ಆಟ. ಇವಾಗ ಹೆಂಗಂದ್ರೆ ಪ್ರತಿಯೊಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟು, ಒಂದು ನಾಯಿ ಪಿಕ್ ಮಾಡಬೇಕು, ಒಂದು ಹಸುನ ರೆಸ್ಕ್ಯೂ ಮಾಡಬೇಕು, ಇಲ್ಲ ಕುದುರೆನ ಪಿಕ್ ಮಾಡಬೇಕಂದ್ರೂ ನಮಗೆ ವಿಟಮಿನ್ M ದುಡ್ಡಿನ ಅವಶ್ಯಕತೆ ತುಂಬ ಇದೆ. ನನಗೆ ಸಪೋರ್ಟ್ ಒಂದು ಸಿಗ್ತಾರೆ,
ನಾನು ಒಂದು ದಿವಸಕ್ಕೆ ಒಂದು ಟೈಮಲ್ಲಿ ಒಂದು 4-5 ಪ್ರಾಣಿಗಳನ್ನ ಕಾಪಾಡ್ತಾಯಿದ್ದೆ. ಇವಾಗ ಹೆಂಗಿದೆ ಅಂದರೆ ಒಂದು ನಾಯಿ ಕಾಪಾಡು ಮಾಡೋಕ್ಕೆ ಯೋಚನೆ ಮಾಡೋಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಇದನ್ನು ಗೌರ್ಮೆಂಟ್ ಆಗಲಿ ಬೇರೊಬ್ರು ಯಾರೂ ಮಾಡ್ತಾಯಿಲ್ಲ, ನನ್ನ ಸ್ವಂತ ಇಂಡಿವಿಜುವಲ್ ಆಗಿ ಮಾಡ್ತಾಯಿದ್ದೀನಿ. ಸೊ ಎಲ್ಲೋ ಒಂದು ಪ್ರಾಣಿ ಅನಿಮಲ್ ಲವರ್ಸ್ಗಳು ನನ್ನ ಕೆಲಸ ಸಣ್ಣ ಪುಟ್ಟ ಸಹಾಯ ಮಾಡ್ತಾಯಿದ್ದಾರೆ. ಅದು ಬಿಟ್ಟು BMS ಕಾಲೇಜು ಮಾಡ್ತಾಯಿದ್ದಾರೆ. ಈಗ ಮುಂದೆ ಯಾರಾದರೂ ನಿಮಗೆ ಸಪೋರ್ಟ್ ಮಾಡಬೇಕು, ಹೆಲ್ಪ್ ಮಾಡಬೇಕು ಅಂದರೆ ಈ ಕಾರ್ಯಕ್ರಮ ನೋಡಿದ್ಮೇಲೆ ಯಾವ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ಬೋದು ಸರ್? ನನಗೆ ಕೆಲವೊಬ್ರು ಫಸ್ಟ್ ಆಫ್ ಆಲ್ NGO ಅಂತ ಬಂದರೆ ಅವ್ರ ಮೈಂಡಿಗೆ ಬರೋದು ದುಡ್ಡು, NGO ಅಂದರೆ ಹಂಗೆ ಹಿಂಗೆ ಅಂತ. ನನಗೆ ಈಗಲೂ ಹೇಳ್ತೀನಿ ಕೇಳಿ, ದುಡ್ಡೇ ಕೊಡಬೇಕಂತ ಏನಿಲ್ಲ. ಮೆಡಿಸನ್ನು, ಕ್ಲೀನಿಂಗ್ ಐಟಮು, ಇಲ್ಲ ಡೈರೆಕ್ಟ್ ನಾನು ತೊಗೊಳೋ ಹಾಸ್ಪಿಟ್ಲಿಗೆ ಅಲ್ಲೋಗಿ ಬಿಲ್ಸ್ಗಳು ಪೆಂಡಿಂಗ್ ಇದೆ, ಅದೆಲ್ಲ ಪ್ರಾಣಿಗಳದೇನೆ. ಯಾಕಂದ್ರೆ ನಂದಂತೂ ಅಲ್ಲಿ ಏನು ಇದಿಲ್ಲ. ಸೊ ಡೈರೆಕ್ಟಾಗಿ ಅಲ್ಲೇ ಹಾಸ್ಪಿಟ್ಲಿಗೆ ಅವರು ಕ್ಲಿಯರ್ ಮಾಡಿದ್ರು, ಬಿಲ್ ಕ್ಲಿಯರ್ ಮಾಡಿದ್ರು, ನನಗೆ ಅದು ಇನ್ನೂ ಖುಷಿನೇ. ಡಾಕ್ಟರ್ ಟೈಅಪ್ ಆಗಿಬಿಟ್ಟು ನೀವು ಅಲ್ಲೇ ಈ ಪ್ರವೀಣ್ ಏನೇ ಒಂದು ತೊಗೊಂಬಂದ್ರು ನಾನು ಕ್ಲಿಯರ್ ಮಾಡಿ ನನ್ನ ಕಡೆಯಿಂದ ಬಿಲ್ ಕ್ಲಿಯರ್ ಆಗುತ್ತೆ ಅಂತ ಅವ್ರು ಮಾಡಂಗೆ. ಇಲ್ಲ ಒಂದು ಯಾವ್ದಾದ್ರು ಒಂದು ಇಲ್ಲಿರೋ ನಾಯಿಗಳನ್ನ ದತ್ತು ತೊಗೊಬೋದು ಸರ್. ಲೈಕ್ ಹೆಂಗೆ ಝೂಗಳಲ್ಲಿ ದತ್ತು ತೊಗೋತಾರೋ ಆ ಥರ ಒಂದು ನಾಯಿನ ಅಡಾಪ್ಟ್ ಮಾಡ್ಕೊಂಡು ಪ್ಯಾಸಿವ್ ಪೇರೆಂಟ್ ಅಂತೀವಿ. ಸೊ ಒಂದು ನಾಯಿಗೆ ಬರೀ 50 ರೂಪಾಯಿ, ಒಂದು ತಿಂಗಳಿಗೆ 1500 ರೂಪಾಯಿ. ಸೊ ಜನಗಳು ಎಲ್ಲೆಲ್ಲೋ ನಾವು ಕಳೆದ್ಬಿಡ್ತೀವಿ ಕಾಫಿ ಟೀಗೆ ಅಂದ್ಬಿಟ್ಟು ಒಂದು ದಿವಸಕ್ಕೆ 50 ರೂಪಾಯಿ ಮೇಲೆ. ನಂದಲ್ಲ ಅಂತ ಅವ್ರೊಂದು 50 ರೂಪಾಯಿ ಎತ್ತಿಟ್ರೆ ಈ ಪ್ರಾಣಿಗಳು ಅವ್ರದ್ದೊಂದು ದಯದಿಂದ ಬದುಕುತ್ತೆ ಸರ್ ಲೈಫ್. ಅದು ನಾವು ನೋಡ್ಕೋತೀವಿ. ನೀವು ಮಂತ್ಲಿ ಇಷ್ಟು ಅಂತ ಕಾಂಟ್ರಿಬ್ಯೂಟ್ ಮಾಡ್ಬೋದು. ಇಲ್ಲ ನನ್ನ ಕೈಲಿ ನಾನು ದುಡ್ಡು ಬೇಡ ಅಂತ ಹೇಳಿದ್ರೆ ಮೆಡಿಸನ್ ಬಾಟಲು, ಅಕ್ಕಿನೋ ಇಲ್ಲ ಬ್ಯಾಂಡೇಜು ಸಮಥಿಂಗ್ ಈ ಥರ ಕೊಟ್ಟರೆ ನನಗೆ ಅದೇ ಒಂದು ತುಂಬ ಸಹಾಯ ಆಗುತ್ತೆ ಸರ್. ಎಸ್ ಸರ್, ಒಳ್ಳೆಯದಾಗಲಿ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಆ್ಯಂಡ್ ಇಬ್ಬರು ನಿಜವಾಗ್ಲೂ ಲೈಫಲ್ಲಿ ಸಾಕಷ್ಟು ಜನ ಹೆಂಗಂದ್ರೆ ಈ ವಯಸ್ಸಲ್ಲಿ ನಾರ್ಮಲ್ ಆಗಿ ಜಾಸ್ತಿ ಜನ ದುಡ್ಡು ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು, ಹೀಗಿರುತ್ತೆ, ಎಂಜಾಯ್ ಮಾಡಬೇಕು, ಟ್ರಾವೆಲಿಂಗ್ ಮಾಡಬೇಕು ಅಂತಾರೆ. ನಮಗೇನಂದರೆ ಇವುಗಳಿಗೆ ಒಂದು ಜೀವನ ಕೊಡಬೇಕು ಅನ್ನಿಸ್ತೈತೆ ಅಷ್ಟೇ. ಆ್ಯಕ್ಚುಲಿ ಮನುಷ್ಯರಾಗಿ ನಾವು ಮಾಡಬೇಕಾಗಿರೋದು ಇದನ್ನೇ. ಮನುಷ್ಯಂಗೆ ಮನುಷ್ಯತ್ವ ಇದ್ದಾಗ ಮನುಷ್ಯ ಅಂತಾರೆ. ಸೊ ಪ್ರಾಣಿಗಳ ಜೊತೆಗೆ ನಿಂತಿದ್ದೀರಾ, ಒಳ್ಳೇದಾಗಲಿ ನಿಮಗೆ. ಖಂಡಿತ ಸರ್. ಸೊ ನಿಮ್ಮ ಸಪೋರ್ಟಿಗೆ ಸಾಕಷ್ಟು ಜನ ಬರಲಿ ಅಂತ ನಾನು ಕೇಳ್ಕೊತೀನಿ. ಈ ಕೆಲಸನ ಯಾವುದೇ ಕಾರಣಕ್ಕೂ ನಿಲ್ಸಕ್ಕೆ ಹೋಗ್ಬೇಡಿ, ಮುಂದುವರಿಲಿ. ಬಾಯಿರೋ ನಮ್ಮ ಕಷ್ಟ ಬಂದ 4 ಕಡೆ ಹೋಗಿ ಹೇಳ್ಕೊಂತೀವಿ. ನಿಜ. ಈಗ ನೀವು ನೋಡಿ, ನಿಮ್ಮ ಕಷ್ಟಗಳನ್ನ ನನ್ನ ಹತ್ರ ಹೇಳ್ಕೊತೀರ, ನನಗೆ ಅರ್ಥ ಆಗುತ್ತೆ. ನಾನು ಹೇಳಿದಾಗ ಅವ್ರಿಗೆ ಅರ್ಥ ಆದರೆ ಅವ್ರು ನಿಮ್ಮ ಸಪೋರ್ಟಿಗೆ ಬರ್ತಾರೆ. ಬಟ್ ಈ ಪ್ರಾಣಿಗಳು ಹೇಳ್ಕೊಳಕ್ಕಾಗಲ್ಲ. ನಾವು ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಮಾಡ್ತಾ ಇದ್ದೀರ ಸರ್. ತುಂಬ ಯಶಸ್ವಿ ಆಗಲಿ. ನಿಮಗೆ ಏನು ಸಿಗುತ್ತೋ ಇನ್ಕ್ಲೂಡಿಂಗ್ ಜನಗಳ ಜೊತೆಗೆ ಗೌರ್ಮೆಂಟಿಂದ ಒಂದು ಸಪೋರ್ಟ್ ಸಿಗಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ತುಂಬ ಥ್ಯಾಂಕ್ಸ್ ಸರ್. ಆಮೇಲೆ ಇದು ಫಸ್ಟ್ ಟೈಮ್ ಈ 7 ಇಯರ್ಸಲ್ಲಿ ಫಸ್ಟ್ ನ್ಯೂಸ್ ಚಾನಲ್ ಅಂತ ಹೇಳಿದ್ರೆ ಅದು ನೀವೇ ಫಸ್ಟ್ ಬಂದಿರೋದು ನನಗೆ ಮಾಡ್ತಾ ಇರೋದು. ಎಷ್ಟೋ ಸೆಲೆಬ್ರಿಟಿಗಳು ಬಂದು ಅವರು ಕೇಕ್ ಕಟ್ಟಿಂಗು ಎಲ್ಲ ಮಾಡ್ಕೊಂಡೋಗಿ ಅವ್ರ ಕಡೆಯಿಂದ ರೆಕಗ್ನೈಸ್ ಆಗ್ತವ್ರೆ. ನ್ಯೂಸ್ ಚಾನಲ್ ಅಂತ ಬಂದರೆ ನೀವೇ ಫಸ್ಟ್ ಬಂದಿರೋದು. ತುಂಬ ಧನ್ಯವಾದ ಸರ್. ಉದ್ದೇಶ ಒಂದೇ ಸರ್, ಒಳ್ಳೆಯದಾಗಲಿ ನಿಮಗೆ. ಸ್ಪೀಡ್ ನ್ಯೂಸ್ ಅವರಿಗೆ ತುಂಬ ಥ್ಯಾಂಕ್ ಯು ಸರ್. ಸ್ಪೀಡ್ ಪ್ಲಸ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಅವಾಗಲೇ ಹೇಳ್ದಂಗೆ ನಾನು, ಅದು ಅಷ್ಟು ಈಸಿ ಕೆಲಸ ಅಲ್ಲ. ಒಂದು ಪ್ರಾಣಿಗಳನ್ನ ನಾವೆಲ್ಲೋ ಒಂದು ಕಡೆ ಹೋದಾಗ ರೆಸ್ಕ್ಯೂ ಮಾಡ್ತೀವಿ, ಕಾಪಾಡ್ತೀವಿ, ಯಾರಿಗೋ ಫೋನ್ ಮಾಡ್ತೀವಿ, ಆಯಿತು ಕಳಿಸ್ಕೊಟ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ನಮ್ಮ ಕೆಲಸ ನಾವು ನೋಡಿಕೊಂಡು ನಮ್ಮ ದುಡಿಮೆ, ನಮ್ಮ ಕೆಲಸ, ನಮ್ಮ ಫ್ಯಾಮಿಲಿ, ನಮ್ಮ ಜಗತ್ತಲ್ಲಿರ್ತೀವಿ. ಬಟ್ ಕೊನೆವರೆಗೂ ಪ್ರತಿಯೊಂದೂ ನಾವು ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಲೈಫಲ್ಲಿ ಆ ಪ್ರಾಣಿಗಳಿಗೋಸ್ಕರನೇ ಟೈಮು ಕೊಟ್ಟು ನಮ್ಮ ಜೀವನನ, ಅದೇ ನನ್ನ ಮೇನ್ ಉದ್ಯೋಗ ಅಥವಾ ಅದೇ ನನ್ನ ಬದುಕು ಅಂತ ಇರೋದಿದೆ ಗೊತ್ತಾ. ತುಂಬ ಕಷ್ಟ. ಆ ಕೆಲಸಗಳನ್ನ ಪ್ರವೀಣ್ ಹಾಗೂ ಅಪೂರ್ವ ಅವ್ರು ಮಾಡ್ತಾಯಿದ್ದಾರೆ. ನಿಮ್ಮ ಕೈಲಾದಷ್ಟು ಅವರಿಗೆ ಸಪೋರ್ಟ್ ಮಾಡಿ. ಅವ್ರ ನಂಬರ್ನ ನಾನು ಹಾಕ್ತೀನಿ. ವಿ ಸೇವ್ ಆ್ಯನಿಮಲ್ಸ್ ಅಂತ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಇದ್ದಾರೆ. ನಿಮ್ಮ ಕೈಲಾದಷ್ಟು ಅವರಿಗೆ ಸಪೋರ್ಟ್ ಮಾಡಿ, ಅವ್ರ ಜೊತೆಗೆ ನಿಂತ್ಕೊಳ್ಳಿ. ಎಲ್ಲೇ ಏನೇ ಆದರೂ ಆ ರೆಸ್ಕ್ಯೂ ಮತ್ತು ಪ್ರಾಣಿಗಳನ್ನ ಕಾಪಾಡೋ ಒಂದು ಪುಣ್ಯದ ಕೆಲಸ ನಿರಂತರವಾಗಿ ಅವ್ರು ಮಾಡೋ ಥರ ನಿಮ್ಮೆಲ್ಲರೂ ಸಪೋರ್ಟು, ಆಶೀರ್ವಾದ ಜೊತೆಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಸ್ಪೀಡ್ ಪ್ಲಸ್ ಕರ್ನಾಟಕ.